ಈಗ ಒಂದು ಲಿಫ್ಟಲ್ಲಿ 4 ಜನ ಇದ್ದಾರೆ. ಒಬ್ಬರು ಗರ್ಭಿಣಿ ಇದ್ದಾರೆ. ಅವರು ಉಸಿರಾಡೋದು ಎಲ್ರಿಗೂ ಕೇಳಿಸುತ್ತೆ. ಯಾಕೆ ಅಂದರೆ ಹಾರ್ಮೋನ್ ಆಫ್ ಪ್ರೆಗ್ನೆನ್ಸಿ ವಿಲ್ ಇನ್ಕ್ರೀಸ್ ದ ರೇಟ್, ಡೆಪ್ತ್ ಆ್ಯಂಡ್ ರಿದಮ್ ಆಫ್ ಬ್ರೀದಿಂಗ್. ಸೊ ಹಾಗೇನೆ ಈ ಪೆರಿಮೆನೋಪಾಸ್ಗೂ ನಿದ್ರೆಗೂ ಸಂಬಂಧ ಇದೆಯಾ? ಡೈರೆಕ್ಟ್ ಸಂಬಂಧನೇ ಇದೆ. ಪ್ರತಿಯೊಂದು ಸೈಕಲ್ಸ್ಗೂ ಇಷ್ಟಿಷ್ಟು ಐರನ್ ಲಾಸ್ ಆಗುತ್ತೆ. ಸೊ ಐರನ್ ಕಮ್ಮಿ ಆದಷ್ಟು ದ ರಿಸ್ಕ್ ಆಫ್ ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಜಾಸ್ತಿ ಆಗುತ್ತೆ. ಆ ಅನ್ಪ್ಲೆಸೆಂಟ್ ಇದು ಎಷ್ಟು ಇದಾಗಿರುತ್ತೆ ಅಂದರೆ ಅವ್ರು ಎದ್ದೋಗಿ ವಾಶ್ರೂಮಲ್ಲಿ ನಲ್ಲಿ ನೀರು ಬಿಟ್ಬಿಟ್ಟು ಅದನ್ನು ಬೇರೆ ಟೆಂಪ್ರೇಚರ್ಗೆ ತಂದು ಆಮೇಲೆ ಬಂದು ಮಲ್ಕೋತಾರೆ. ವಾಟ್ ಆರ್ ಸಮ್ ಆಫ್ ದ ಸಿಂಪ್ಟಮ್ಸ್ ಶಿ ಮೈಟ್ ಮಿಸ್? ಪೆರಿಮೆನೋಪಾಸ್ ಟೈಮಲ್ಲಿ ಆಂಗ್ಸೈಟಿ ಇರುತ್ತೆ. ಆಗೋ ನಿದ್ದೆದನ್ನೆಲ್ಲ ವಿ ಆರ್ ಕನೆಕ್ಟಿಂಗ್ ಟು ಆಂಗ್ಸೈಟಿ ಅಂಡ್ ದೇ ಮೇ ನಾಟ್ ಅಲರ್ಟ್. ಹೆಂಗಸರಿಗೆ ಗೊತ್ತಾಗದೇ ಇರ್ಬೋದು. 6 ಅವರ್ ಮಲಗಲೇಬೇಕು, 8 ಅವರ್ ಮಲಗಲೇಬೇಕು. ನಿಯಮಾವಳಿ ಮಾಡ್ಕೊಳ್ಳೋದ್ರಲ್ಲಿ ತೊಂದರೆ ಇಲ್ಲ, ಬಟ್ ಅದರಿಂದ ಸಿಕ್ಕಾಪಟ್ಟೆ ಟೆನ್ಷನ್ ತಗೊಳ್ಳೋದು ಇಟ್ಸ್ ಎ ರೆಸಿಪಿ ಫಾರ್ ಡಿಸಾಸ್ಟರ್. ನಿದ್ದೆಗೂನು ನೀವು ಮೆಡಿಸಿನ್ ತಗೋಬಹುದು, ನಿದ್ದೆಗೂ ಟ್ರೀಟ್ಮೆಂಟ್ ತಗೋಬಹುದು ಅನ್ನೋ ಸಪ್ಲಿಮೆಂಟೇಷನ್ ಕೆಲವರು ತುಂಬಾ ರಿಲಿಜಿಯಸ್ ಆಗಿ ಮಾಡ್ತಾರೆ. ನಾನು ಇದು ತಗೋತಾ ಇದ್ದೀನಿ, ನಾನು ತಗೋತಾ ಇದ್ದೀನಿ, ಮೆಗ್ನೀಷಿಯಂ ತಗೋತಾ ಇದ್ದೀನಿ. ದ ಸೇಲ್ ಆಫ್ ಮೆಲಟೋನಿನ್ ವಾಸ್ ಡಬಲಿಂಗ್ ದ ಸೇಲ್ ಆಫ್ ವಯಾಗ್ರಾ. So one food that can actually disturb sleep. So first thing is ಎಲ್ಲರ ನಿದ್ದೆನೂ ಒಂದೊಂದು ಹೆಬ್ಬೆಟ್ಟಿದ್ದಂಗೆ. ಒನ್ ಸೈಜ್ ಡಸ್ ನಾಟ್ ಫಿಟ್ ಆಲ್. ಸ್ಲೀಪ್ ಡೆಟ್ ಕ್ಯಾನ್ ನೆವರ್ ಬಿ ಫುಲ್ಫಿಲ್ಡ್. ಖಾಸ್ ಬಾತ್ ವಿತ್ ಚೇತನಾ ಬೆಳಗೆರೆಗೆ ಸ್ವಾಗತ. ನಮ್ಮ ಖಾಸ್ ಸೀರೀಸ್ ಆದ ಅವಳ ಹೊಸ ಋತು, ಹರ್ ನ್ಯೂ ಸೀಸನ್ನ ಇವತ್ತಿನ ಅತಿಥಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ವೆರಿ 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 ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ತುಂಬ ಜನ ಹೆಣ್ಮಕ್ಳು ನನ್ನೂ ಸೇರಿ ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇಲ್ಲ. 3 ಗಂಟೆಗೆ ಎಚ್ಚರ ಆಗ್ತಾ ಇದೆ. ರಾತ್ರಿ ಮಲಗಿದಾಗ ಸಡನ್ನಾಗಿ ತುಂಬ ಶೆಕೆ ಆದಂಗೆ ಅನಿಸ್ತಾ ಇದೆ. ಎಲ್ಲರಿಗೂ ಚಳಿ ಆಗ್ತಾ ಇದ್ರೆ ಫ್ಯಾನ್ ಆನ್ ಮಾಡ್ತೀರಾ ಪ್ಲೀಸ್ ಅಂತ ಕೇಳಿ ಬೈಸ್ಕೊಂಡಿರೋ ರಾತ್ರಿಗಳಿದ್ದಾವೆ. ಯಾಕೆ ದೆವ್ವ ಥರ ಎದ್ಕೂತಿದ್ಯಾ ಅಂತ ಕೇಳಿರೋ ರಾತ್ರಿಗಳಿದ್ದಾವೆ. ಇದೆಲ್ಲದಕ್ಕೂ ಕಾರಣ ನಿಮ್ಮ ಪೆರಿಮೆನೋಪಾಸ್ ಇರ್ಬೋದು ಅಥವಾ ಮೆನೋಪಾಸ್ ಸಿಂಪ್ಟಮ್ಸ್ ಇರ್ಬೋದು. ಎಷ್ಟೋ ಜನಕ್ಕೆ ಈ ವಿಷಯ ಗೊತ್ತೇ ಇಲ್ಲ ದಟ್ ದೇರ್ ಈಸ್ ಅ ಕನೆಕ್ಷನ್ ಬಿಟ್ವೀನ್ ಸ್ಲೀಪ್ ಆ್ಯಂಡ್ ಪೆರಿಮೆನೋಪಾಸ್. ಈ 35 ವರ್ಷದಿಂದ 45 ವರ್ಷಗಳಲ್ಲಿ ಆಗೋ ಆ 10 ವರ್ಷದ ಜರ್ನಿ ಇದೆಯಲ್ಲ, ಆ ಕನ್ಫ್ಯೂಷನ್, ಆ ಆಂಗ್ಸೈಟಿ, ಇದೆಲ್ಲನೂ ನಮ್ಮ ನಿದ್ರೆಯ ಮೇಲೆ ಸುಮಾರು ಪರಿಣಾಮ ಬೀಳುತ್ತೆ. ಸೊ ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋಕ್ಕಿದ್ದಾರೆ ಇವತ್ತು ಡಾಕ್ಟರ್ ಸತ್ಯನಾರಾಯಣ ಮೈಸೂರ್. ಅವರು ಮಣಿಪಾಲ್ ಹಾಸ್ಪಿಟಲ್, ಓಲ್ಡ್ ಏರ್ಪೋರ್ಟ್ ರೋಡಲ್ಲಿ ಸ್ಲೀಪ್ ಮೆಡಿಸಿನ್ ಎಕ್ಸ್ಪರ್ಟ್ ಮತ್ತು ಪಲ್ಮನರಿ ಕೇರ್ ಡಿಪಾರ್ಟ್ಮೆಂಟಲ್ಲಿ ಹೀಸ್ ದ HOD ಆಲ್ಸೋ. ಆ್ಯಂಡ್ ಅವರು ತುಂಬ ಸರಳವಾಗಿ ಮಾತಾಡ್ತಾರೆ, ತುಂಬ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಂಡ್ ಅವರ ಸೆನ್ಸ್ ಆಫ್ ಹ್ಯೂಮರ್ ಇಸ್ ಸಮಥಿಂಗ್ ವಿಚ್ ಐ ಹ್ಯಾವ್ ಆಲ್ವೇಸ್ ಅಡ್ಮೈರ್ಡ್. ಆ್ಯಂಡ್ ಅವರು ಸುಮಾರು ಜನ ಪೊಲಿಟಿಷಿಯನ್ಸಿಂದ ಹಿಡಿದು ಸಾಹಿತಿಗಳಿಗೆ ಎಲ್ಲರಿಗೂ ಪಲ್ಮನರಿ ಟ್ರೀಟ್ಮೆಂಟ್ ಅವರೇ ಕೊಟ್ಟಿರೋದು. ಎಷ್ಟೋ ಜನರಿಗೆ ಪ್ರಾಬಬ್ಲಿ ನಿದ್ರೆ ಬರದ ರಾತ್ರಿಗಳಲ್ಲಿ ನಿದ್ರೆ ಬರ್ಸಿರೋ ಹಾಗೆ ಮಾಡಿರುವಂತಹ ಡಾಕ್ಟರ್ನ ಇವತ್ತು ನಮ್ಮ ಖಾಸ್ ಬಾತ್ನ ಎಪಿಸೋಡಲ್ಲಿದ್ದಾರೆ. ಲೆಟ್ಸ್ ಸ್ಪೀಕ್ ಟು ಹಿಮ್. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಆನ್ ಮೈ ಶೋ. ಇವತ್ತು ನನಗೆ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಆ್ಯಸ್ ಯೂಶುವಲ್ ನಿಮ್ಮ ಹತ್ರ ಮಾತಾಡೋದೇ ಒಂದು ಖುಷಿ. ಕೋವಿಡ್ ಟೈಮ್ಸಿಂದ ಐ ಸ್ಟಿಲ್ ರಿಮೆಂಬರ್ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಇದ್ದಾಗ ನಿಮಗೆ ರಾತ್ರಿ ಯಾವಾಗೋ ಕಾಲ್ ಮಾಡಿದ್ರು ಅಷ್ಟೇ ಹುರುಪಿಂದ, ಅಷ್ಟೇ ಸಿಂಪ್ಲಿಫೈಡ್ ಆಗಿ ಆನ್ಸರ್ ಮಾಡ್ತಾ ಇದ್ರಿ. ಸೊ ಹೇಗಿದ್ದೀರಾ ಡಾಕ್ಟರ್? ಚೆನ್ನಾಗಿದ್ದೀನಿ ಮೇಡಮ್, ಥ್ಯಾಂಕ್ ಯು. ಈ ನಿಮ್ಮ ಚಾನೆಲ್ ಅದರಲ್ಲಿ ನಾವು ಬರ್ತೀವಿ ಅಂದ್ರೆ ನಾವೇ ಅದೃಷ್ಟವಂತರು ಅಂತ ಅನ್ಕೋಬೇಕು. ಇಟ್ಸ್ ಆಲ್ವೇಸ್ ಎ ಪ್ಲೆಜರ್, ಪ್ರಿವಿಲೇಜ್, ಆನರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನನ್ನ ಕ್ವೆಶ್ಚನ್ ಸರ್, ನಾನು ರಾತ್ರಿ ನಿದ್ದೆ ಮಾಡಿಲ್ಲ, ನೀವು ನಿದ್ದೆ ಮಾಡಿದ್ರ? ಚಿಂತೆ ಇಲ್ದಿದ್ದವನಿಗೆ ಸಂತೆಯಲ್ಲೂ ನಿದ್ದೆ ಅಂದಂಗೆ ಕರೆಕ್ಟ್. ಮೋಸ್ಟ್ಲಿ ಐದರ್ ತುಂಬಾ ಚಿಂತೆ ಇರಬೇಕು ಅಥವಾ ಚಿಂತೆ ಎಲ್ಲ 10:45-11 ಗಂಟೆಗೆ ಹೊಟ್ಟೋಗತ್ತೆ ಅಂತ ಕಾಣುತ್ತೆ. ನಾನು ಲಕ್ಷಣವಾಗಿ ನಿದ್ದೆ ಮಾಡಿದೆ. ಸೂಪರ್ ಸರ್. ನನ್ಗೆ ಯಾವಾಗೂ ಒಂದು ಡೌಟ್ ಸರ್, ಈ ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ನಿದ್ದೆಲಿ ಏನಾದ್ರು ವ್ಯತ್ಯಾಸ ಅಂತ ಇರುತ್ತೆ? ಯಾಕಂದ್ರೆ ನನ್ನ ಗಂಡ ದಿಂಬಿಗೆ ಹಿಂಗೆ ತಲೆ ಇಟ್ಟಿದ ತಕ್ಷಣ ಐ ಕ್ಯಾನ್ ಸಿ ದಟ್ ಹೀಸ್ ಫಾಸ್ಟ್ ಸ್ಲೀಪ್, ಸ್ಲೀಪಿಂಗ್ ಲೈಕ್ ಅ ಬೇಬಿ. ಆದ್ರೆ ನನಗೆ 3 ಗಂಟೆ ಆದ್ರೂ ನಿದ್ದೆ ಬರಲ್ಲ, 2 ಗಂಟೆ ಆದ್ರೂ ನಿದ್ದೆ ಬರಲ್ಲ. ಸೊ ಈ ನಿದ್ದೆ ಜೊತೆಗಿನ ಗುದ್ದಾಟ ಅಂತಾರಲ್ಲ, ಅದು ನನ್ದು ಒಂಥರ ನಿರಂತರವಾಗಿ ನಡೀತಾನೇ ಇದೆ. ಸೊ ಗಂಡು ನಿದ್ರೆ ಹೆಣ್ಣು ನಿದ್ರೆ ಅಂತ ಏನಾದ್ರು ಇದೆಯಾ? ಆತರ ಏನಿಲ್ಲ, ಬಟ್ ಅವ್ರ ಜಾತಕ ತುಂಬಾ ಚೆನ್ನಾಗಿದೆ ಅಂತ ಕಾಣುತ್ತೆ. ಹಂಗಂತೀರಾ? ಆಮೇಲೆ ಬೆಳಗ್ಗೆ ಹೊತ್ನಲ್ಲಿ ತುಂಬಾ ಕೆಲಸ ಮಾಡ್ತಾರೆ ಅಂತ ಕಾಣುತ್ತೆ. ಓಕೆ. ಸೊ ಅಂದ್ರೆ ನೀವ್ ಮಾಡ್ತಾ ಅದೇ ನಾನು ಕೇಳಕೋದೆ, ನಾನು ಕೆಲಸ ಮಾಡ್ತಿಲ್ಲ ಅಂತ. ಸೊ ಓವರ್ ಆಲ್ ಏನಂದ್ರೆ ಒಂದು ಗಂಡು ಮತ್ತೆ ಹೆಣ್ಣು ಈ ಕಾಯಿಲೆಗಳು ಅಥವಾ
ದಿನಚರಿ ಬಾಡಿಲಿ ಫಂಕ್ಷನ್ಸ್ ಮೇಲೆ ಏನೇನು ಎಫೆಕ್ಟ್ ಇರುತ್ತೆ ಏನೇನು ಇರಲ್ಲ, ವ್ಯತ್ಯಾಸ ಏನಿರುತ್ತೆ ನೋಡೋಣ ಸೂಕ್ಷ್ಮವಾಗಿ. ಓಕೆ. ಸೊ 2000 ದಶಕದಲ್ಲಿ ಚೆಸ್ಟ್ ಜರ್ನಲ್ ಅಲ್ಲಿ ಹಾರ್ಮೋನ್ಸ್ ಅಂಡ್ ಬ್ರೀದಿಂಗ್ ಅಂತ ಒಂದು ಆರ್ಟಿಕಲ್ ಬಂದಿತ್ತು. ಓಕೆ. ಅದು ಬಿಕಾಸ್ ಇಟ್ ವಾಸ್ 2000, ಇವಾಗ ಬರೀ ಅಬ್ಸ್ಟ್ರಾಕ್ಟ್ ಮಾತ್ರ ಸಿಗುತ್ತೆ, ಮಾಹಿತಿ ಮಾತ್ರ ಸಿಗುತ್ತೆ. ಅದರಲ್ಲಿ ಸುಮಾರು 10 ಹಲವು ಕೆಲವೆಲ್ಲ ಎಸ್ಟಾಬ್ಲಿಷ್ ಡಾಕ್ಟರ್ಸು ಕೇಳಿರಲ್ಲ. ಬೊಂಬಿನ್, ಯೋಹೆಂಬಿನ್, ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್, ಈ ಥರ ಥೈರಾಯ್ಡ್, ಕಾರ್ಟಿನ್ ರಿಲೀಸಿಂಗ್ ಹಾರ್ಮೋನ್, ಇನ್ಕ್ಲೂಡಿಂಗ್ ಇನ್ಸುಲಿನ್, ವಾಟ್ ಈಸ್ ದಿ ಎಫೆಕ್ಟ್ ಆಫ್ ಅಪ್ಪರ್ ಏರ್ವೇ ಅಂತ ಇರೋದು. ಇದನ್ನು ಒಂದು ಕಡೆ ಪಾರ್ಕ್ ಮಾಡೋಣ. ಅಂದರೆ ತುಂಬ ಹಾರ್ಮೋನ್ಸ್ ಏರ್ವೇ ಮೇಲೆ ಆ್ಯಕ್ಟ್ ಮಾಡುತ್ತೆ. ಗಂಡಸರಿಗಿಂತ ಜಾಸ್ತಿ ಅವ್ರಿಗೆ ಹಾರ್ಮೋನಲ್ ಸ್ವಿಂಗ್ಸ್ ಇರುತ್ತೆ. ಸೊ ಅದು ಎರಡನೇ ಸತ್ಯ. ಮೂರನೇ ಸತ್ಯಾಂಶ ಅಂದರೆ, ಈಗ ಒಂದು ಲಿಫ್ಟಲ್ಲಿ 4 ಜನ ಇದ್ದಾರೆ, ಒಬ್ಬರು ಗರ್ಭಿಣಿ ಇದ್ದಾರೆ, ಪ್ರೆಗ್ನೆಂಟ್ ಲೇಡಿ. ಅವರು ಉಸಿರಾಡೋದು ಎಲ್ರಿಗೂ ಕೇಳಿಸುತ್ತೆ. ಯಾಕೆ ಅಂದರೆ ಹಾರ್ಮೋನ್ ಆಫ್ ಪ್ರೆಗ್ನೆನ್ಸಿ ವಿಲ್ ಇನ್ಕ್ರೀಸ್ ದ ರೇಟ್, ಡೆಪ್ತ್ ಅಂಡ್ ರಿದಮ್ ಆಫ್ ಬ್ರೀದಿಂಗ್. ಅಪಾರ್ಟ್ ಫ್ರಮ್ ದ ಫ್ಯಾಕ್ಟ್ ದಟ್ ಫೀಟಸ್ ಬೆಳೀತಾ ಇದೆ, ಅದು ಡಯಾಫ್ರಾಮ್ನ ಮೇಲಕ್ಕೆ ನುಗ್ತಾ ಇದೆ, ಅದರಿಂದ ಅವರು ಮೇಲುಸಿರು ಬಿಡ್ತಾ ಇದ್ದಾರೆ. ಇಸ್ ವೆರಿ ಮೆಕ್ಯಾನಿಕಲ್ ಸಿಂಪ್ಲಿಸ್ಟಿಕ್ ಆನ್ಸರ್, ಬಟ್ ಹಾರ್ಮೋನ್ಸ್ ಕೂಡ ಅದರದ ಒಂದು ಪರಿಣಾಮನ ಹಾಕತ್ತೆ. ಓಕೆ. ಓಕೆ. ಸೊ ಈ ಹಾರ್ಮೋನ್ಸ್ ಅಂದಾಗ ನಂಗೆ ಸೊ ಐ ಕ್ಯಾನ್ ಆಕ್ಚುಲಿ ನನ್ನ ನಿದ್ರೆ ಇಲ್ಲದ ರಾತ್ರಿಗಳನ್ನ ನಾನು ಸ್ವಲ್ಪ ಮಟ್ಟಿಗಾದ್ರೂ ಹಾರ್ಮೋನ್ಗಳಿಗೆ ಅಟ್ರಿಬ್ಯೂಟ್ ಮಾಡ್ಬೋದು ಅನ್ಸುತ್ತೆ. ಯಾಕಂದ್ರೆ ನನ್ನ ಜೊತೆ ಒಂಥರ ಈ 3 AM ಕ್ಲಬ್ ಅಂತಾರಲ್ಲ ಸರ್, ಆ ಥರದ್ದು ಒಂದು ಫಾರ್ಮ್ ಆಗ್ಬಿಡಿದೆ ಅನ್ಸುತ್ತೆ. ನಾನು 2 ಗಂಟೆಯಲ್ಲಿ ನಾನು ಸ್ವಲ್ಪ ವಾಟ್ಸಾಪಲ್ಲಿ ಸ್ವಲ್ಪ ಜಾಸ್ತಿ ಆಕ್ಟಿವ್ ಆಗಿರ್ತೀನಿ. ಸೊ ಸ್ಟೇಟಸ್ ಹಾಕ್ತಾ ಇರ್ತೀನಿ, ಈ ಥರ ನಿದ್ದೆ ಬರ್ತಾ ಇದ್ದಾಗ ಏನೋ ಒಂದು ಹಾಡು ಅಥವಾ ಒಂದು ಜೋಕ್ ಹುಡ್ಕೋಣ ಅಂತ ಹುಡುಕಿದ್ರೆ ಗೂಗಲಲ್ಲಿ ಐ ಫೌಂಡ್ ಲೈಕ್ ಒನ್ ಸೀರೀಸ್ ಆಫ್ ಜೋಕ್ಸ್ ಆನ್ 3 AM ಎದ್ದೇಳೋದು, ಫ್ರಮ್ ಮೆನಿ ಪೀಪಲ್. ಅಂಡ್ ದೆನ್ ಐ ರಿಯಲೈಸ್ಡ್ ಸುಮಾರು ಉತ್ತರ ಕೊಡ್ತಿರೋರೆಲ್ಲ, ಅಫ್ಕೋರ್ಸ್ ಕೆಲವ್ರಿಗೆ ಹುಡುಗರು ಇದ್ದಾರೆ ಉತ್ತರ ಕೊಟ್ಟಿರೋರಲ್ಲಿ, ಬಟ್ ಹೆಚ್ಚಾಗಿ ಹೆಣ್ಮಕ್ಳು ನಂಗೂ ನಿದ್ದೆ ಬರ್ತಾ ಇಲ್ಲ, ನನಗೂ ಹೀಗಾಗ್ತಿದೆ ಅಂತ. ಸೊ ಅಂಡ್ ಅವರೆಲ್ಲರೂ ಸುಮಾರು ನನ್ನ ಏಜ್ ಗ್ರೂಪ್ನವರೇ ಆಗಿರೋದ್ರಿಂದ ಐ ಆಮ್ ಟ್ರೈಯಿಂಗ್ ಟು ಸಿ ಈ ಪೆರಿಮೆನೋಪಾಸ್ಗೂ ನೀವು ಆಗ್ಲೇ ಪ್ರೆಗ್ನೆನ್ಸಿಲಿ ಹೇಳಿದ್ರಿ. ಸೊ ಹಾಗೇನೆ ಈ ಪೆರಿಮೆನೋಪಾಸ್ಗೂ ನಿದ್ರೆಗೂ ಸಂಬಂಧ ಇದೆಯಾ? ಇದೆ, ಹೇಗೆ? ಡೈರೆಕ್ಟ್ ಸಂಬಂಧನೇ ಇದೆ, ಹೇಳ್ತೀನಿ. ಬಟ್ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ನನಗೇನು ಅನ್ಸುತ್ತೆ, ನಿಮ್ಗೆ ಈ ನಿಮ್ಮ ವಯಸ್ಸಿನ ಹೆಣ್ಮಕ್ಳ ಜೊತೆನೆ ಜಾಸ್ತಿ ಬಾಂಧವ್ಯ ಇದೆ. ಅದಕ್ಕೆ ಲೇಡೀಸ್ ಕ್ಲಬ್ ಒಂದೇ ಏಜ್ನವರು ಜಾಸ್ತಿ ಆಗಿದ್ದಾರೆ, ಆದ್ರಿಂದ ಯು ಆರ್ ಪ್ರಾಬಬ್ಲಿ ಇನ್ಫ್ಲುಯೆನ್ಸ್, ಬಟ್ ಸ್ವಲ್ಪ ಸತ್ಯ ಇದೆ. ಸೊ ಈಗ ಆಸ್ತಮಾ ಇದ್ದವ್ರಿಗೆ ಫಸ್ಟ್ 15 days ಈಸ್ಟ್ರೋಜನ್ ಎಫೆಕ್ಟ್ ನಾಟ್ ಟೂ ಫೇವರಬಲ್, ಬಟ್ ಮೇ ನಾಟ್ ಬಿ ಆಸ್ ಬ್ಯಾಡ್ ಆಸ್ ಓವ್ಯುಲೇಷನ್ ಟೈಮ್. ಓವ್ಯುಲೇಷನ್ ಅಲ್ಲಿ ಅವ್ರ ಆಸ್ತಮಾ ಜಾಸ್ತಿ ಆಗುತ್ತೆ. ಪ್ರೊಜೆಸ್ಟ್ರಾನ್ ಅಲ್ಲಿ ಏರ್ವೇ ಇನ್ಫ್ಲಮೇಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಬೇಸಿಕಲಿ ಆಲ್ ಥ್ರೂ ದ ಸೈಕಲ್ ಇಟ್ಸ್ ನಾಟ್ ವೆರಿ ಫ್ರೆಂಡ್ಲಿ ಕಂಪೇರ್ಡ್ ಟು ಮೆನ್. ಬಟ್ ವಾಟ್ ಹ್ಯಾಪನ್ಸ್ ಅಟ್ ಮೆನೋಪಾಸ್? ಈಸ್ಟ್ರೋಜನ್ ವಿಲ್ ಕಮ್ ಡೌನ್, ಪ್ರೊಜೆಸ್ಟ್ರಾನ್ ಕಮ್ಮಿ ಆಗೋಗುತ್ತೆ. ಸೊ ಆಕ್ಚುಲಿ ಮೇಲ್ ಹಾರ್ಮೋನ್ ತಲೆ ಎತ್ತಕ್ಕೆ ಶುರು ಮಾಡುತ್ತೆ. ಅಂದ್ರೆ ಲೋ ಡೋಸ್ ಆಫ್ ಟೆಸ್ಟೋಸ್ಟಿರಾನ್ ಇರುತ್ತೆ, ಅದು ಇಟ್ ವಿಲ್ ರಿಲೇಟಿವ್ಲಿ ಅಪಿಯರ್ ಮೋರ್, ವೇರಾಸ್ ಫಿಮೇಲ್ ಹಾರ್ಮೋನ್ಸ್ ಕಮ್ಮಿ ಆಗತ್ತೆ. ನಾವು ಗಂಡಸಾಗಿ ಹುಟ್ಟೋದು ಒಂದು ರೀತಿಲಿ ರಿಸ್ಕ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ರಿಸ್ಕ್ ಆಫ್ ಹಾರ್ಟ್ ಡಿಸೀಸ್ ಇಸ್ ಮೋರ್ ಗಂಡಸರಲ್ಲಿ, ಕೊಲೆಸ್ಟ್ರಾಲ್ ಅದೆಲ್ಲ ಜಾಸ್ತಿ ಆಗೋದು ಗಂಡಸರಲ್ಲಿ. ಬಟ್ ಸ್ಲೀಪ್ ಆಪ್ನಿಯಾ, ಗುರ್ಕೆಯಿಂದ ಬರುವಂತ ಒಂದು ನಿದ್ದೆ ರೋಗ, ಅದು ಜಾಸ್ತಿ ಆಗೋದು ಮೇಲಲ್ಲಿ. ಬಟ್ ಹಾರ್ಟ್ ರಿಸ್ಕೇ ಇರ್ಬೋದು, ಸ್ಲೀಪ್ ಆಪ್ನಿಯಾ ರಿಸ್ಕೇ ಇರ್ಬೋದು, ಆಸ್ತಮಾ ವರ್ಸನಿಂಗ್ ಆಗೋ ರಿಸ್ಕೇ ಇರ್ಬೋದು. ಇವೆಲ್ಲಾನು ಇಟ್ ವಿಲ್ ಮ್ಯಾಚ್ ದ ರಿಸ್ಕ್ ಆಫ್ ಮೇಲ್ ಇನ್ ವಿಮೆನ್ ಅಟ್ ಮೆನೋಪಾಸ್. ಆ ಟೈಮಲ್ಲಿ ಹೆಚ್ಚಾಗತ್ತಿದೆಲ್ಲ. ಸೊ ಜನರಲಿ ಒಂದು ಸತ್ಯ ಏನು ಅಂದ್ರೆ, ವಿಮೆನ್ ಈಸ್ಟ್ರೋಜೆನಿಕ್ ಇರೋದ್ರಿಂದ ಅವರಲ್ಲಿ ಕಂಪೇರ್ ಟು ಮೆನ್ ಆಫ್ ದೇರ್ ಏಜ್ ಗ್ರೂಪ್ ರಿಸ್ಕ್ ಫ್ಯಾಕ್ಟರ್ಸ್
ಸ್ವಲ್ಪ ಮ್ಯಾಚ್ ಮಾಡಿದ್ರು ದೇರ್ ರಿಸ್ಕ್ ಈಸ್ ಮಚ್ ಲೆಸ್ ದೆನ್ ಮೆನ್, ಓಕೆ ಓಕೆ ಬಟ್ ದಟ್ ಪ್ರೊಟೆಕ್ಷನ್ ಸ್ಟ್ರೈಟ್ ಅವೇ ಗೋಸ್ ಅಟ್ ಮೆನೋಪಾಸ್. ಸೊ ಪೆರಿಮೆನೋಪಾಸ್ ಅಲ್ಲಿ ಅದೆಲ್ಲ ಸ್ಟಾರ್ಟ್ ಆಗುತ್ತೆ ಓಕೆ ಅಂಡ್ ಇಟ್ ಈಸ್ ಲೈಕ್ ಎ ಡಿಫ್ರೆಂಟ್ ಒಂದು ಫೇಸ್ ಅಂಡ್ ಇಟ್ ಈಸ್ ಆಲ್ ಆಫ್ ಎ ಸಡನ್ ಕಮಿಂಗ್ ಓವರ್. ಇದು ಯಾವ ಏಜ್ ಗ್ರೂಪ್ ಅಲ್ಲಿ ನಾವು ನೋಟಿಸ್ ಮಾಡ್ಬೋದು ಸರ್? ಅಂದ್ರೆ ಅಂಡ್ ಯಾವ ತರ ನಾವು ಇಫ್ ವಿ ಹ್ಯಾವ್ ಟು ಡಿಸ್ಕ್ರೈಬ್ ಇಟ್ ಸಿಂಪ್ಟಮ್ಯಾಟಿಕಲಿ ಅಂತ ಅನ್ಕೊಂಡ್ರೆ ಯಾವ ಏಜ್ ಅಲ್ಲಿ ಮತ್ತೆ ಏನೇನ ನಾವು ನೋಟಿಸ್ ಮಾಡ್ಬೋದು? ಯಾಕಂದ್ರೆ ಈಗ ಇಟ್ಸ್ ವೆರಿ ಈಸಿ ಸರ್. ಏನಾಗುತ್ತೆ, ದ ಮೊಮೆಂಟ್ ಅ ವುಮನ್ ಸೇಸ್ ನಂಗೆ ನಿದ್ದೆನೇ ಆಗಿಲ್ಲ ರಾತ್ರಿ ಎಲ್ಲ, ಅಂದ್ರೆ ಅಯ್ಯೋ ನಿದ್ದೆ ಬಿಡು, ನೀನ್ ಮೊಬೈಲ್ ನೋಡ್ತಾ ಇರ್ಬೋದು ಅದಕ್ಕೆ ನಿದ್ರೆ ಆಗಿಲ್ಲ. ಸೊ ವಿಚ್ ಇಸ್ ಟ್ರೂ ಆಲ್ಸೋ ಟು ಅ ಗ್ರೇಟ್ ಎಕ್ಸ್ಟೆಂಟ್. ಇವಾಗ ನಮ್ಮ ಬ್ಲೂ ಲೈಟ್ ಎಕ್ಸ್ಪೋಜರ್ ಆಗಿರ್ಬೋದು ಅದೆಲ್ಲ ಸುಮಾರು ಜನ ಗೊತ್ತೇ ಇದೆ ಈಗ, ಸಮ್ ಆಫ್ ದ ರೀಸನ್ಸ್. ಬಟ್ ಅದಲ್ದೇರ ವಾಟ್ ಆರ್ ಸಮ್ ಆಫ್ ದ ಸಿಂಪ್ಟಮ್ಸ್ ದಟ್ ಆಕ್ಚುಲಿ ಲಿಂಕ್ ಟು ಮೆನೋಪಾಸ್ ಅಂಡ್ ಯಾವ ಪೆರಿಮೆನೋಪಾಸ್ ಅಂಡ್ ಯಾವ ಏಜ್ ಅಲ್ಲಿ ನಾವು ಸೊ ಇದನ್ನ ಏನಾಗುತ್ತೆ ಅಂದ್ರೆ ಪೆರಿಮೆನೋಪಾಸ್ ಬರೋ ಅಷ್ಟೊತ್ತಿಗೆ ಅಪ್ಪರ್ ಏರ್ವೇ ಮೇಲೆ ಒಂದು 4-5 ಸ್ಟಡೀಸ್ ಕೋಟ್ ಮಾಡ್ಬೋದು, ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ದೇ ಹ್ಯಾವ್ ಫೌಂಡ್ ದಟ್ ಕ್ರಿಟಿಕಲ್ ಪ್ರೆಷರ್ ರಿಕ್ವೈರ್ಡ್. ಆ ಏರ್ವೇ ಓಪನ್ ಆಗಿರೋದಕ್ಕೆ ಒಂದು ಪ್ರೆಷರ್ ಬೇಕು, ಕ್ಲೋಸ್ ಆಗೋದಕ್ಕೆ ಲಾಸ್ ಆಫ್ ಪ್ರೆಷರ್ ಬೇಕು. ಇದು ಎರಡರ ಸಮತೋಲನ ವೇರಿ ಆಗತ್ತೆ ಅಟ್ ಮೆನೋಪಾಸ್. ಇದು ಎಕ್ಸ್ಪೆರಿಮೆಂಟ್ ಅಲ್ಲಿ ಡ್ಯೂರಿಂಗ್ ಮೆನೋಪಾಸ್ ಇನ್ ಅನಸ್ತಿಷಾ ಇಂದ ರಿಕವರ್ ಆಗೋ ಪೇಷಂಟ್ಸ್ ಅಲ್ಲಿ ಮಾಡಿರುವಂತ ಮೆಡಿಕಲ್ ಎಕ್ಸ್ಪೆರಿಮೆಂಟ್ಸ್. ಸೊ ಅದು ಸತ್ಯ. ಬಟ್ ದೇರ್ ಆರ್ ಅದರ್ ಇಶ್ಯೂಸ್. ಏನು, ಈಗ ಸೈಕಲ್ಸ್, ಪ್ರತಿಯೊಂದು ಸೈಕಲ್ಸ್ಗೂ ಇಷ್ಟಿಷ್ಟು ಐರನ್ ಲಾಸ್ ಆಗತ್ತೆ. ಸೊ ಬೈ ಪೀಕ್ ಮೆನೋಪಾಸ್ ಹತ್ರ ಪೆರಿಮೆನೋಪಾಸ್ ಅಲ್ಲಿ ಬ್ಲಡ್ ಲಾಸ್ ಅಂಡ್ ಐರನ್ ಬಾಡಿಯಿಂದ ಡಿಪ್ಲೀಟ್ ಆಗತ್ತೆ. ಸೊ ಐರನ್ ಕಮ್ಮಿ ಆದಷ್ಟು ದ ರಿಸ್ಕ್ ಆಫ್ ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಜಾಸ್ತಿ ಆಗುತ್ತೆ. ಕಾಲ್ ನೋವು ಬರೋದು, ಕಾಲು ಒಂಥರ ಏನೋ ಒಂಥರ ಮುಲಮುಲ ಅಂದಂಗ ಆಗತ್ತೆ ಪಾದದ ಹತ್ರ. ನರ್ವಸ್ ಪ್ರಾಬ್ಲಮ್ ಇಲ್ಲ, ನಂಗೆ ಡಯಾಬಿಟಿಸ್ ಇಲ್ಲ. ಸೊ ಡಯಾಬಿಟಿಸ್ ಇದ್ದವ್ರಿಗೆ ಮಾತ್ರ ಪಾದ ಉರಿಯೋದು ಅಥವಾ ಏನೋ ಒಂಥರ. ಅವ್ರಿಗೆ ಸಾಮಾನ್ಯವಾಗಿ ಏನಾಗತ್ತೆ ಅಂದ್ರೆ, ನಂಗೆ ಒಂದೇ ಸಮ ಕಾಲಿಟ್ಕೊಂಡು ಮಲ್ಕೊಳಕ್ಕಾಗಲ್ಲ, ನಾನು ಎದ್ದು ಓಡಾಡ್ಲಾ, ಅದು ಒಂದ ಇದಾಗತ್ತೆ. ಕೆಲವು ಟೈಮ್ ಅನ್ಪ್ಲೆಸೆಂಟ್ ಇದು ಎಷ್ಟು ಇದಾಗಿರುತ್ತೆ ಅಂದ್ರೆ, ಅವ್ರು ಎದ್ದೋಗಿ ವಾಶ್ರೂಮ್ ಅಲ್ಲಿ ನಲ್ಲಿ ನೀರು ಬಿಟ್ಬಿಟ್ಟು ಅದನ್ನ ಬೇರೆ ಟೆಂಪರೇಚರ್ ತಂದು ಆಮೇಲೆ ಬಂದು ಮಲ್ಕೋತಾರೆ. ಸೊ ಇದು ಹೆಂಗಸರಲ್ಲಿ ಅದಾಗೋದ್ರಿಂದ ನಿದ್ದೆಗೆ ಬ್ರೈನ್ ಹೋಗಕ್ಕೆ ಬಿಡಲ್ಲ. ಬಿಕಾಸ್ ಕಂಟಿನ್ಯೂಸ್ಲಿ ನೀವು ಸೆನ್ಸರಿ ಸಿಗ್ನಲ್ ಕಳಿಸ್ತಾನೆ ಇದ್ದೀರಾ, ವಾಟ್ಸ್ಆಪ್ ನೋಟಿಫಿಕೇಶನ್ ಹೋದಂಗೆ ಬ್ರೈನ್ಗೆ. ಸೊ ಇಟ್ ಕಾಂಟ್ ಸ್ಲೀಪ್. ಸೊ ಇನ್ಸಿಡೆನ್ಸ್ ಆಫ್ ರೆಸ್ಟ್ಲೆಸ್ ಲೆಗ್ ಅನ್ನೋದು ಇದೂ ಜಾಸ್ತಿ ಆಗೋದು ಪೆರಿಮೆನೋಪಾಸ್ ಏಜ್ ಅಲ್ಲೇ. ಇದು ಒಂದು. ಎರಡನೇದು, ಬೆಳಗ್ಗೆ ಹೊತ್ತಿನಲ್ಲಿ ನಮ್ಮ ಬ್ರೀದಿಂಗ್ ಆಟೋ ಪೈಲಟ್ ಅಲ್ಲಿ ಇರುತ್ತೆ, ಅಂದ್ರೆ ನಮಗೆ ಗೊತ್ತಾಗೋದೇ ಇಲ್ಲ. ನೈಟ್ ಅಲ್ಲಿ ಇಟ್ ಇಸ್ ಆನ್ ಫುಲ್ಲಿ ಆಟೋ ಪೈಲಟ್. ನಾವು ನೆಕ್ಸ್ಟ್ ಉಸಿರು ತಗೋತೀವೋ ಇಲ್ವೋ ನಮಗೇನ್ ಪರಿವಿರುತ್ತೆ. ಬಟ್ ಈಗ ಉಸಿರಾಟಕ್ಕೆ ತೊಂದರೆ ಆದ್ರೆ ನಾವು ಎಚ್ಚರ ಆಗೇ ಆಗತ್ತಲ್ಲ. ದೇರ್ ಫೋರ್ ಅದಾಗೋದು ಹಾರ್ಮೋನಲ್ ಎಫೆಕ್ಟ್ಸ್ ಆಂಪ್ಲಿಫೈ ಆಗತ್ತೆ. ಅಂಡ್ ಇಟ್ ಈಸ್ ನಾಟ್ ಆಲ್ವೇಸ್ ಹಾರ್ಮೋನ್ ಎಕ್ಸಸ್, ಇಟ್ ಇಸ್ ಲ್ಯಾಕ್ ಆಫ್ ಹಾರ್ಮೋನ್. ಸಡನ್ ಸಿಚುಯೇಷನ್ ಚೇಂಜ್ ಆಗೋದ್ರಿಂದ, ಹಾರ್ಮೋನಲ್ ಲೆವೆಲ್ಸ್ ಚೇಂಜ್ ಆಗೋದ್ರಿಂದ ನಮ್ಮ ದೇಹಕ್ಕೆ ನಮ್ಗೆ ಮೈಂಡಲ್ಲಿ ಹೆಂಗೆ ಗೊತ್ತಾಗತ್ತೆ, ವಿ ವಾಂಟ್ ನೋ. ಸೊ ದೇಹ ಓನ್ಲಿ ಹ್ಯಾಸ್ ಟು ಬ್ಯಾಟಲ್, ಮೈಂಡ್ ಅನುಭವಿಸ್ಬೇಕು, ಇದಾಗತ್ತೆ. ಆಮೇಲೆ ನಿಮ್ಮ ವೃತ್ತಿ ತಗೊಂಡ್ರೆ, ನಿಮ್ದೇನ್ ಬರೀ ಒಂದು ಇಂಟರ್ವ್ಯೂ ಮಾಡಿ ನನ್ಗೆ ಒಳ್ಳೆ ಕಾಫಿ ಕೊಟ್ರಿ ಇಷ್ಟಕ್ಕೆ ಮುಗಿಯಲ್ಲ ತಾನೆ. ನೀವು ಹೋಗ್ತೀರಾ, ರಿಸರ್ಚ್ ಮಾಡ್ತೀರಾ, ಪ್ಲಾನಿಂಗ್ ಮಾಡ್ತೀರಾ, 100 ಫೋನ್ ಕಾಲ್ ಮಾಡಬೇಕು, ಮಾಹಿತಿ ಸಂಗ್ರಹಣೆ ಮಾಡಬೇಕು, ಏನ್ ಮಾತಾಡಬೇಕು, ಏನ್ ಪ್ರಶ್ನೆ ಕೇಳಬೇಕು. ಅದಕ್ಕೆ ಮುಂಚೆ ಆಲ್ಮೋಸ್ಟ್ ನನಗೆಷ್ಟು ಗೊತ್ತಿದೆಯೋ ಅಷ್ಟು ನಿಮಗೆ ಗೊತ್ತಾಗಬೇಕು. ಸೊ ಇದೇನಾಗತ್ತೆ, ನಿಮಗೆ ಸ್ಕ್ರೀನ್ ಟೈಮ್ ಜಾಸ್ತಿ ಆಗತ್ತೆ, ಲೈಟು ಜಾಸ್ತಿ ಆಗತ್ತೆ. ನಿದ್ದೆ ಬರಲಿಲ್ಲ ಅಂತ ಈಗ 3 AM ಕ್ಲಬ್ ಅಂತ ಹೇಳಿದ್ರಲ್ಲ, ಎದ್ದಾಗ ಫಸ್ಟ್ ಥಿಂಗ್ ಏನ್ ಮಾಡ್ತೀವಿ, ನಿದ್ದೆ ಬರ್ತಾ ಇಲ್ಲ ಅಂದ್ರೆ ಬೇಜಾರಾಗ್ತಾ ಇದೆ, ಮೊಬೈಲ್ ತೆಗಿತೀವಿ. ಅಗೈನ್ ಇಟ್ ವಿಲ್ ನಾಟ್ ಅಲೋ ದ ಸ್ಲೀಪ್ ಟು ಸಿಂಕ್ರೊನೈಸ್, ಮತ್ತೆ ವಾಪಸ್ ಪುನರ್ಗಮನ ಆಗಕ್ಕೆ ಬಿಡಲ್ಲ. ಇವೆಲ್ಲ ಕಾರಣಗಳು ಇದ್ದೇ ಇರತ್ತೆ. ಅದ್ರಲ್ಲಿ ಏನಾಗತ್ತೆ,
ಬಾಡಿ ವೆಯ್ಟ್ ಗೇನ್. ಈಗ ನಮ್ಮ ಚಿ ಉದಯ್ ಶಂಕರ್ ಬರ್ದಂಗೆ ಹಾಡಲ್ಲಿ ಹೆಂಗಸರು ಅಂದ್ರೆ ಅವರು ಯಂಗರ್ ವಿಮೆನ್ 18 to ಪ್ರೀಮೆನೋಪಾಸ್ ಇರೋರ್ನ ಅಂತವ್ರು ನೋಡ್ಕೊಂಡು ಬಳಕುವ ಲತೆ ಅಂತೆ ಇದೆಲ್ಲ ಕೇಳಿದಿರಲ್ವಾ? ಅಂದ್ರೆ ದೇ ವರ್ ನೆವರ್ ಉಬೀಸ್. ಬಟ್ ಇಮ್ಯಾಜಿನ್ ಪೆರಿಮೆನೋಪಾಸ್ ಬರುವಷ್ಟೊತ್ತಿಗೆ ಅವ್ರು ತಿಂತಾ ಇರೋದು ಇನ್ನೂ ಕಮ್ಮಿನೇ ಆಗಿರ್ಬೋದು, ಅವ್ರು ಜಾಸ್ತಿ ತಿಂದೇ ಇರ್ಬೋದು. ಬಟ್ ಲೈಫ್ ಸ್ಟೈಲ್ ಮೇಲೆ ಸ್ವಲ್ಪ ಎಫೆಕ್ಟ್ ಇರುತ್ತೆ. ದಿನ ಬೆಳಗ್ಗೆ ಎದ್ದು, ಈಗ ಗಂಡಸರಾದ್ರೆ ಚಪ್ಪಲಿ ಹಾಕೊಂಡು ಅಥವಾ ಶೂ ಹಾಕೊಂಡು ವಾಕಿಂಗ್ ಹೋಗ್ಬೋದು. ಹೆಂಗಸರಾಗತ್ತಾ? ಮನೇಲಿ ಅಡ್ಗೆ ಮಾಡ್ಬೇಕು, ಮಕ್ಕಳನ್ನ ರೆಡಿ ಮಾಡ್ಬೇಕು. ಸೊ ಬೆಳಗ್ಗೆ ಆದ್ರೆ ಅದೊಂಥರ ರಶ್ ಅವರ್. And also I think drop of this hormone So will they not may compromise, they may sacrifice a lot compared to men. Other difference idde ide. But we can't generalize. Correct, yeah. So ಇವೆಲ್ಲ ಕಾರಣದಿಂದ ಏನಾಗುತ್ತೆ, ಹಾರ್ಮೋನ್ಸ್, ಲೈಫ್ ಸ್ಟೈಲ್, ಊಟ ತಿಂಡಿ, ಇದರಿಂದ ಬಾಡಿ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟು ಬಾಡಿ ವೆಯ್ಟ್ ಅಧಿಕ ಆಯ್ತು ಅಷ್ಟೇ ನಮ್ಮ ಮೇಲಿನ ಉಸಿರುನಾಳ ಬಿಗುತಾಗೊಳ್ತಾ ಹೋಗುತ್ತೆ. ಸೊ ಅದು ಬೆಳಗ್ಗೆ ಹೊತ್ತಿನಲ್ಲಿ ಕರೆಕ್ಟ್ ಆಗಿರುತ್ತೆ, ರಾತ್ರಿ ಮಲಗಿದಾಗ ಅದು ಕ್ಲೋಸ್ ಆದ ತಕ್ಷಣ ಎಚ್ಚರ ಆಗತ್ತೆ. ಆಮೇಲೆ ನಾನು ಯಾಕೆ ಎದ್ದೆ ಅಂತ ಗೊತ್ತಾಗಲ್ಲ. ಸೊ ಇವೆಲ್ಲಾನು ಇಟ್ ಇಸ್ ರಿಲೇಟೆಡ್. I think even the night sweats ಅಲ್ವಾ, like ಬೆವರ್ತಾರೆ because of that again lack of hormone is what ಸಡನ್ ಆಗಿ ಶೆಕೆ ಖಂಡಿತ. ಆಮೇಲೆ ಈ ಬೆಂಗಳೂರು ಅಂದ್ರೆ ಟ್ರೆಡಿಷನಲ್ ಬೆಂಗಳೂರು ಅಂದ್ರೆ ಐ ಆಮ್ ಶೂರ್ ನೀವು ರಿಲೇಟ್ ಮಾಡ್ತೀರಾ. ಇಲ್ಲಿ ಸ್ವೆಟರ್ಗೆ ಜಾಸ್ತಿ ಡಿಮ್ಯಾಂಡ್ ಇತ್ತು ಒಂದ್ ಕಾಲದಲ್ಲಿ. ಈಗ ಎಲ್ಲಾ ಕಡೆ ಕಾಂಕ್ರೀಟ್ ಬಿಲ್ಡಿಂಗ್ ಗಳು ಬಂದ್ಬಿಟ್ಟಿದೆ. ಇದ್ದಿದ್ದಂತ ಒಂದು ಗಿಡ ಮರ ಪರಿಸರ ಎಲ್ಲ ಬಹಳಷ್ಟು ಮಟ್ಟಕ್ಕೆ ಈಗಿಲ್ಲ. ಸೊ ಆ ತರ ಆಗಿರೋದ್ರಿಂದ ಏನಾಗತ್ತೆ, ನಾವು ಕಂಡ ಬೆಂಗಳೂರು ಅದರ ಒಂದು ಹವಾಮಾನ ಇವಾಗಿಲ್ಲ. ಸೊ ಇವಾಗ ಈ ಸಮ್ಮರ್ ತುಂಬಾ ಒಂಥರ ಭೀಕರವಾಗಿತ್ತು. ನಾವು ಫಸ್ಟ್ ಟೈಮ್ ರಾಜಧಾನಿನ ಮೀರಿಸೋ ಲೆವೆಲ್ಗೆ ಬರ್ತಾ ಇದ್ವಿ. ಬಟ್ ನೋಡೋಣ, ಆ ವಿಚಾರ ಬಿಟ್ರು ನೈಟ್ ಟೈಮ್ ಸ್ವೆಟ್ಟಿಂಗ್ ಆಗೋದು ಪೆರಿಮೆನೋಪಾಸ್ ಅಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಮೇ ಬಿ ಈವನ್ ವಿತ್ AC ಸ್ವಲ್ಪ ಅದು ಹಾಟ್ ಫ್ಲಶ್ ಅದೆಲ್ಲ ಫೀಲಿಂಗ್ ಆಗುತ್ತೆ. ಈವನ್ ದೀಸ್ ಥಿಂಗ್ಸ್ ಕ್ಯಾನ್ ಇಂಟರ್ಫಿಯರ್ ವಿತ್ ದ ಸ್ಲೀಪ್. ನಿದ್ದೆ ಬರೋದಕ್ಕೆ ಇವು ಅಡಚಣೆಗಳನ್ನ ಮಾಡುತ್ತೆ. ಸೊ ಈಗ ನಿದ್ದೆ ಬರ್ದೇ ಇದ್ದಾಗ ವಾಟ್ ಆರ್ ಸಮ್ ಆಫ್ ದ ಎಫೆಕ್ಟ್ಸ್ ಆನ್ ದ ಬಾಡಿ? ನೀವು ಹೇಳಿದ್ರಿ ವೇಟ್ ಹಿಂಗೇನಾಗತ್ತೆ ಅಂತ. ಆ ಥರದ ಇನ್ನ ಏನೇನ್ ಆಗಬಹುದು, ಎಸ್ಪೆಷಲಿ ಹೆಣ್ಮಕ್ಳಿಗೆ, ಈ ಏಜ್ ಗ್ರೂಪ್ ಅವ್ರಿಗೆ ಯಾವ್ಯಾವ ತರ ಇಂಪ್ಯಾಕ್ಟ್ ಆಗ್ಬಹುದು? ಮೊದಲನೇದು ಆತಂಕ. ಈಗ ನಾಳೆ ಬೆಳಗ್ಗೆ ಈ ಸತ್ಯನಾರಾಯಣನ್ ಜೊತೆ ಇಂಟರ್ವ್ಯೂ ಇದೆ. ನಾನು ಹೆಂಗಪ್ಪ ಮಾಡ್ಲಿ, ನಾನು ಏನ್ ಮಾಡ್ಲಿ, ಹೌ ಕ್ಯಾನ್ ಐ ಫಂಕ್ಷನ್? ಅದೇನೋ ಫ್ರೆಶ್ನೆಸ್ ಇಲ್ಲ. ಈ ಒಂದು ಆತಂಕ ಆರ್ ಆಂಗ್ಸೈಟಿ ಸ್ಟಾರ್ಟ್ ಆಗತ್ತೆ. ಸೊ ಆಂಗ್ಸೈಟಿ ಬಂದಷ್ಟು ಸ್ಲೀಪ್ ಫ್ರಾಗ್ಮೆಂಟೇಶನ್ ಅಂತ ಕರಿತೀವಿ. ಅಂದ್ರೆ ತುಂಡರಿಸಿರೋ ತರ ನಿದ್ದೆ. 5 ನಿಮಿಷ ಬಂದಂಗ ಆಗತ್ತೆ, 5 ನಿಮಿಷ ಎದ್ದೇಳ್ತೀವಿ, 5 ನಿಮಿಷ ಏನಾಗಿತ್ತು ಗೊತ್ತಾಗಲ್ಲ, 5 ನಿಮಿಷಕ್ಕೆ ಬಾಗಿಲು ಮೂವ್ ಆಗ್ತಾ ಇರೋದು ಗೊತ್ತಾಗತ್ತೆ. ಸೊ ಇಟ್ ಈಸ್ ಒಂಥರ ನಿತ್ಯ ನಿರಂತರವಾಗಿ ಒಂದು ಬರೋ ನಿದ್ದೆ ಅಲ್ಲ, ಬಹಳ ಬ್ರೋಕನ್ ನಿದ್ದೆ ಅನ್ನೋದು ಆಗತ್ತೆ. ಆಂಗ್ಸೈಟಿ ಜಾಸ್ತಿ ಆಗತ್ತೆ. ಸೊ ಇದು ಫಸ್ಟ್ ಥಿಂಗ್ ಟು ಹ್ಯಾಪನ್. ಸೆಕೆಂಡ್ ಥಿಂಗ್ ಏನಾಗತ್ತೆ, ಬಂಡಾಯ. ಈಗ ಬರಲ್ವಾ ನಿದ್ದೆ, ಬೇಡ ಬಿಡು ಅಂದ್ಬಿಟ್ಟು ಮೊಬೈಲ್ ಎತ್ಕೋತೀವಿ. ಅಂಡ್ ವಿ ಸ್ಟಿಕ್ ಆನ್ ಟು ದಟ್. 1 hour 2 hour ಆಗತ್ತೆ. ಆಮೇಲಿಂದ ನಮಗ್ ಬೇಕೋ ಬೇಡವೋ ಒಂದ್ ಸ್ವಲ್ಪ ಹೊತ್ತು ನಿದ್ದೆ ಬರುತ್ತೆ. ಬಟ್ ನಮ್ಮ ಸ್ಕೆಡ್ಯೂಲ್ ಏನಿದೆ, ನಾವು ಬೆಳಗ್ಗೆ ಎದ್ದು 6 ಗಂಟೆಗೆ ರೆಡಿ ಆಗ್ಬೇಕು ಅಂತ ಇರ್ತೀವಿ ಅಂತ ಇಟ್ಕೊಳ್ಳಿ, ಅಥವಾ 5:15 ಎದ್ದೇಳ್ಬೇಕು ಅಂತ ಇರ್ತೀವಿ. ಸೊ ಇದು ಓವರ್ ಶೂಟ್ ಆಗತ್ತೆ. ಬಿಕಾಸ್ ನಾವು 6:15 ಎದ್ದೇಳೋರು 8 ಗಂಟೆಗೆ ಎದ್ದೇಳ್ಬೋದು. ಬಟ್ ಆತಂಕ ಇನ್ನೂ ಜಾಸ್ತಿ ಆಗತ್ತೆ. 2 hours ಐ ಆಮ್ ಬಿಹೈಂಡ್ ದ ಸ್ಕೆಡ್ಯೂಲ್ ಅನ್ನೋದಾಗತ್ತೆ. ಸೊ ದಿನಚರಿಲೂ ಒಂಥರ ಚಿರಪಿರ ಆಗತ್ತೆ. ಆಮೇಲೆ ಅವತ್ತಿನ ದಿನ ರಾತ್ರಿ, ನಿನ್ನೆ ರಾತ್ರಿ ನಿದ್ದೆ ಮಾಡಿಲ್ಲ, ಇವತ್ತಾರೋ ನಾನು ನಿದ್ದೆ ಮಾಡಬೇಕು ಅನ್ನೋ ಒಂದು ಆತಂಕ
ಬರುತ್ತೆ. ಡೆಸ್ಪರೇಟ್ನೆಸ್ ಫಾರ್ ಸ್ಲೀಪ್, ಅಂಗುಲಾಚುವಿಕೆ, ಆತರ ನಂಗೆ ಇವತ್ತು ಬಂದ್ಬಿಟ್ರೆ ಸಾಕಪ್ಪ ನಿದ್ದೆ, ಅಂಗುಲಾಚೋದು ಅಂತಾರಲ್ಲ ಆ ತರ, ಆ ಡೆಸ್ಪರೇಟ್ನೆಸ್ ಬರುತ್ತೆ. ಓಕೆ ಓಕೆ. ಸೊ ಇವಾಗ ಅದರ್ ದನ್ ದಿಸ್, ಈ ಆಂಗ್ಸೈಟಿ ಬಗ್ಗೆ ನೀವು ಹೇಳ್ತಾ ಇರ್ಬೇಕಾದ್ರೆ ನಂಗೆ ಒಂದು ಜೋಕ್ ನೆನಪಾಗ, ನನ್ನ ಫ್ರೆಂಡ್, ಜೋಕ್ ಅಲ್ಲ, ಐ ಮೀನ್ ಇಟ್ಸ್ ವೆರಿ ಸೀರಿಯಸ್ ಥಿಂಗ್. ನನ್ನ ಫ್ರೆಂಡ್ ಒಬ್ಳು ಹೇಳ್ತಾ ಇದ್ದ, ಅದೇ ಅಗೇನ್ ದ ಸೇಮ್ ಏಜ್ ಗ್ರೂಪ್. ಸೊ ಶಿ ವಾಸ್ ಲೈಕ್, ನಂಗೆ ನಿದ್ದೆ ಮಾಡಿಲ್ಲ ಅಂತಾನೆ ಒಂದು ಆಂಗ್ಸೈಟಿ. ಅಂದ್ರೆ ಅಯ್ಯೋ ನಂಗೆ ನಿದ್ದೆ ನಾನು ಇವತ್ತು ನಿದ್ದೆ ಮಾಡಿಲ್ಲ, ನೆನ್ನೆನೂ ನಿದ್ದೆ ಮಾಡಿಲ್ಲ, ಮೊನ್ನೆನೂ ನಿದ್ದೆ ಮಾಡಿಲ್ಲ. ಸೊ ಆ ನಿದ್ದೆ ಮಾಡಿಲ್ಲ ಅನ್ನೋ ಒಂದು ಆಂಗ್ಸೈಟಿ ಇದೆಯಲ್ಲ, ಅದೇ ಅವಳಿಗೆ ಇಡೀ ದಿನ ಫಂಕ್ಷನ್ ಮಾಡಕ್ ಬಿಡ್ತಾ ಇರ್ಲಿಲ್ಲ ಅಂತ. ಸೊ ದಿಸ್ ಇಸ್ ವೆರಿ ರಿಯಲ್. ನಿಮ್ ಅಂದ್ರೆ ನಿಮ್ ಕ್ಲಿನಿಕಲ್ ಇದ್ರಲ್ಲೂ ನೋಡ್ತೀರಾ? ಹೌದು ಹೌದು, ಓಕೆ ತುಂಬಾನೇ. ಓಕೆ. ಸೊ ಆಂಗ್ಸೈಟಿಯಿಂದ ನಿದ್ದೆ ಬರಲ್ಲ, ನಿದ್ದೆ ಮಾಡದೇ ಇರೋದ್ರಿಂದ ಕಂಪ್ಲೀಟ್ ಡೇ ನಾನು ಯಾಕೋ ಫೋಕಸ್ ಮಾಡಕ್ ಆಗ್ತಾ ಇಲ್ಲ. ನಾನು ಇವರು ಪ್ರಶ್ನೆ ಕೇಳ್ತಾರೆ, ಇವರು ಪ್ರಾಜೆಕ್ಟ್ ರಿಪೋರ್ಟ್ ಕೇಳ್ತಾರೆ, ಇವರು ಇಂಟರ್ವ್ಯೂ ಮಾಡೋ ಅಂತಾರೆ. ಮೋಸ್ಟ್ಲಿ ನಾನು ಚೆನ್ನಾಗಿ ನಿದ್ದೆ ಮಾಡಿದ್ರೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೆ, ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗತ್ತೆ ಮೈಂಡಲ್ಲಿ, ಸಹಜನೇ. ಓಕೆ. ಸೊ ಐಡಿಯಲ್ ಅವರ್ಸ್ ಆಫ್ ಸ್ಲೀಪ್ ಅಂತ ಏನಂತೀವಿ ನಾವು, ಒಂದು ಐಡಿಯಲ್ ಅವರ್ಸ್ ಆಫ್ ಸ್ಲೀಪ್ ಏನು, ಮತ್ತೆ ಒಬ್ಬ ಮನುಷ್ಯ, ಬೀಟ್ ಅ ವುಮನ್ ಆರ್ ಅ ಮ್ಯಾನ್, ಎಷ್ಟು ದಿನಗಳು ಅಥವಾ ಎಷ್ಟು ಗಂಟೆಗಳ ಕಾಲ ಮಲಗದೆ ಇದ್ರೂ ನಡೆಯುತ್ತೆ, ಯು ಕ್ಯಾನ್ ಫಂಕ್ಷನ್ ಅನ್ನೋದು. ಇವಾಗ ಅದೊಂಥರ ತುಂಬಾ ಏನ್ ಹೇಳಿದಾರೆ, ಈಗ 6 ಅವರ್ ಮಲಗಲೇಬೇಕು, 8 ಅವರ್ ಮಲಗಲೇಬೇಕು ಅನ್ನೋದು ಇಸ್ ಬಿಕಮ್ ಲೈಕ್ ನಾನು ಹೇಳ್ದಂಗೆ ಆಂಗ್ಸೈಟಿಗೆ ರೀಸನ್ ಕೂಡ ಆಗೋಗಿದೆ. ಸೊ ನಾರ್ಮಲ್ ಅವರ್ಸ್ ಆಫ್ ಸ್ಲೀಪ್ ಎಷ್ಟು, ಮತ್ತೆ ಅವರ ಎಷ್ಟು ಅವರ್ಸ್ ಅವ್ರು ಮಲಗ್ದಿರ ಇರಬಹುದು? ಸೊ ನನ್ನ ಪ್ರಕಾರ ಏನಾಗಿದೆ ಅಂದರೆ, ಈ ಅಮೆರಿಕನ್ ಅಸೋಸಿಯೇಷನ್ ಆಫ್ ಸ್ಲೀಪ್ ಅವರೊಂದು ಹೇಳಿಕೆ ಕೊಟ್ಟರು, ಬಟ್ ಒಳ್ಳೆ ಉದ್ದೇಶದಿಂದ ಕೊಟ್ಟರು. 6 ಗಂಟೆ ಕಾಲ 7 ಗಂಟೆ ಕಾಲ ಮಿನಿಮಮ್ ಸ್ಲೀಪ್ ಬೇಕು ಅಂತ. ಬಟ್ ಆಮೇಲೆ ಇವಾಗ ಕರೆಕ್ಟ್ ಮಾಡಿ ಏಜ್ ಪ್ರಕಾರ ಸ್ಪೆಸಿಫೈ ಮಾಡಿದ್ದಾರೆ. ಇದು ಅವ್ರು ಹೇಳ್ತಾ ಇರೋದು ಮಿನಿಮಮ್ 7 ಅವರ್ಸ್ ಸ್ಲೀಪ್ ಅಂತ. ಇದು ಏಜಸ್ ಬಿಟ್ವೀನ್ 18 ವರ್ಷದಿಂದ 60 ವರ್ಷದವರೆಗೆ ಮಾತ್ರ ಸೀಮಿತವಾಗಿರೋದು. ಅಂದ್ರೆ ಬೆಳವಣಿಗೆ ಆಗೋ ಈ ಒಂದು ವಯಸ್ಸಿನಲ್ಲಿ 7 ಅಂತೇನು ಕಟ್ನಿಟ್ಟಿಲ್ಲ, ಅವ್ರು 8 ಆಗ್ಬೋದು. ಯಾಕಂದ್ರೆ ಅವ್ರಿಗೆ ಗ್ರೋತ್ ಹಾರ್ಮೋನ್ ಬರಬೇಕು, ಅದರಿಂದ ನಿದ್ದೆ ಸ್ವಲ್ಪ ಜಾಸ್ತಿ ಇರುತ್ತೆ. 60 ಆದ್ಮೇಲೆ ಯಾವ ಬೆಳವಣಿಗೆ ಆಗ್ಬೇಕು, ಯಾವ ಬೆಳವಣಿಗೆನೂ ದೇಹದಲ್ಲಿ ಆಗಿಲ್ಲ, ಏನೇನು ಆಗ್ಬೇಕೋ ಅದೆಲ್ಲ ಆಗೋಗಿದೆ. ಸೊ ಸಮರ್ಪಕವಾಗಿ ರೂಪುಗೊಂಡಿರೋದ್ರಿಂದ ಆ ಏಜ್ ಗ್ರೂಪಲ್ಲಿ ಗ್ರೋತ್ ಹಾರ್ಮೋನ್ ಇಲ್ಲದೆ ಇರೋದ್ರಿಂದ ಸ್ಲೋ ವೇವ್ ಸ್ಲೀಪ್ ಅಂತ ಕರಿತೀವಿ, ಅದು ಮೂಡ್ ಬರಲ್ಲ. ನ್ಯಾಚುರಲ್ ಆಗಿ ಭಗವಂತ ಅಥವಾ ನೇಚರ್ ಅದನ್ನ ತೆಗೆದಾಕಿರೋ ಅಂತ ಒಂದು ಪರಿಸ್ಥಿತಿ. ಸೊ ಅವರ್ಸ್ ಆಫ್ ಸ್ಲೀಪ್ ಅದನ್ನೇ ಬಹಳ ಕಮ್ಮಿ ಆಗತ್ತೆ 60 ಇಯರ್ಸ್ ಆದ್ಮೇಲೆ. ಇದನ್ನ ನಾವು ಮನದಟ್ಟು ಮಾಡ್ಕೊಂಡ್ರೆ ನಮ್ಗೆ ಆತಂಕ ಬರಲ್ಲ. ಪ್ರಾಬ್ಲಮ್ ಆಗೋದು ಬಿಟ್ವೀನ್ 18 and 60 ನಮಗೆ. ನನ್ನ ಪ್ರಕಾರ ಈಗ ಹೆಬ್ಬೆಟ್ ತಗೋತೀವಲ್ಲ, ಎಲ್ಲರೂ ನಿದ್ದೆನೂ ಒಂದೊಂದು ಹೆಬ್ಬೆಟ್ ಇದ್ದಂಗೆ. ಇಟ್ಸ್ ನಾಟ್ ಕಾಮನ್, ಎಲ್ರಿಗೂ ಒನ್ ಸೈಜ್ ಡಸ್ ನಾಟ್ ಫಿಟ್ ಆಲ್ ಆ ಥರ ಅಲ್ಲ. ಕೆಲವರು 3 ಗಂಟೆ ಕಾಲ ಮಲಗ್ತಾರೆ, ಆಮೇಲೆ ಮರ್ಕ್ಯುರಿ ತರ ಕೆಲಸ ಮಾಡ್ತಾರೆ. ಕೆಲವರು 6 ಗಂಟೆ ಕಾಲ ನಿದ್ದೆ ಮಾಡ್ತಾರೆ, ಇನ್ನೂ ಸ್ಟ್ರಗಲ್ ಮಾಡ್ತಾರೆ, ಇನ್ನೊಂದು ಅವರ್ ನಾನು ಮಲಗಿದ್ರೆ ಚೆನ್ನಾಗಿರೋದು ಅಂತ. ಸೊ ಇಟ್ ಈಸ್ ಅ ವೆರಿ ಇಂಡಿವಿಜುವಲಿಸ್ಟಿಕ್ ಹೆಬ್ಬೆಟ್ಟಿನ ಗುರುತು. ಬಟ್ ಡಸ್ ನಮ್ ಬಾಡಿಯಲ್ಲಿ ಇಸ್ ದೇರ್ ಅ ಮೆಕ್ಯಾನಿಸಮ್ ವೇರ್ ಓಕೆ ಇವತ್ತು ನಿದ್ದೆ ಬಂದಿಲ್ವಾ, ನಾಳೆನೂ ನಿದ್ದೆ ಬಂದಿಲ್ವಾ, ನಾಡಿದ್ದು ನಿದ್ದೆ ಬಂದಿಲ್ವಾ, ಬಾಡಿ ಹ್ಯಾಸ್ ಇಟ್ಸ್ ಓನ್ ವೇ ಆಫ್ ಸೆಟ್ಲಿಂಗ್ ಡೌನ್, ನಿದ್ದೆ ಮಾಡತ್ತದು. ಆ ಥರದ್ದು ಒಂದು ಮೆಕ್ಯಾನಿಸಮ್ ನಮ್ಮ ಬಾಡಿಲಿ ಇದೆಯಾ? ಈಗ ಹಲವಾರು ಸರ್ಕಾರಗಳು ಸಾಲ ಮನ್ನಣೆ ಮಾಡ್ತೀವಿ, ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾರೆ, ಕರೆಕ್ಟ್ ಅಲ್ವಾ? ನಿದ್ದೆಯ ಸಾಲ ಯಾವ ಸರ್ಕಾರ ಆಗ್ಲಿ, ಯಾವುದೇ ರೀತಿಯಿಂದ ಮಾತ್ರೆ ಔಷಧಿ ಆಗ್ಲಿ, ಯಾವುದೇ ವೈದ್ಯನಾಗ್ಲಿ, ಯಾವುದೇ ಆಸ್ಪತ್ರೆ ಆಗ್ಲಿ, ಅದನ್ನ ಆ ಋಣನ ತೀರ್ಸಕ್ಕಾಗಲ್ಲ. ಅಂದ್ರೆ ಸ್ಲೀಪ್ ಡೆಟ್ ಕೆನ್ ನೆವರ್ ಬಿ ಫುಲ್ಫಿಲ್ಡ್. ಸೊ ಇವತ್ತು 2 ಅವರ್ಸ್ ಕಮ್ಮಿ ಆಯ್ತು, ನಾಳೆ 4 ಗಂಟೆ ಕಾಲ ಮಲಗ್ತೀನಿ, ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ಆದ್ರಿಂದ ಅವಾಗ ನಾವು ಅಗೈನ್ ಉದಯ್ ಶಂಕರ್ ಈ ತರದವ್ರ ಹಾಡಕ್ ಬರಬೇಕು, ನೆನ್ನೆಗೆ ನಾಳೆ ನಾಳೆಗೆ. ಓಕೆ, ಸೊ ಸ್ಲೀಪ್ ಈಸ್ ಇಂಪಾರ್ಟೆಂಟ್ ಅಂಡ್ ಅವತ್ತಿನ ನಿದ್ದೆ ಕೋಟ ಅವತ್ತು ಮುಗಿಸೋದು ಈಸ್ ವೆರಿ ಇಂಪಾರ್ಟೆಂಟ್, ರೈಟ್? ಓಕೆ, ಸೊ ಈ 3 AM ಕ್ಲಬ್ ಅಂತ ನಾನೇನ್ ಹೇಳಿದೆ,
ಸೊ ಈ 3 AM ಏನಾದ್ರು ಅಂದ್ರೆ ಈಗ 12 ಗಂಟೆಗೆ ದೆವ್ವ ಓಡಾಡುತ್ತೆ ಅಂತ ಒಂದು ಅಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. 12 ಗಂಟೆ ಮೇಲೆ ದೆವ್ವ ತರ ಏನ್ 12 ಗಂಟೆ ರಾತ್ರಿ ಓಡಾಡ್ತೀಯ ಅಂತ. ಸೊ 12 ಗಂಟೆ ಇಸ್ ಫಿಕ್ಸ್ ಫಾರ್ ದೆವ್ವ. ಈ 3 ಗಂಟೆ ವಾಟ್ ಇಸ್ ದಿಸ್, ವೈ ಇಸ್ ಇಟ್ ದಟ್ ಇಂಟರ್ನ್ಯಾಷನಲಿ ಗ್ಲೋಬಲಿ 3 ಗಂಟೆ ಯಾಕೆ ಬಂತು ಅಂತ? 12 ಗಂಟೆಗೆ ದೆವ್ವ ಅಂತ ನೀವ್ ಫಿಕ್ಸ್ ಮಾಡಿದೀರಾ, ನಾನಲ್ಲ, ಸಮಾಜ ಅಲ್ಲ. ಹೌದಾ? ಓಕೆ. ಈಗ ಎಸ್ಟಾಬ್ಲಿಷ್ಡ್ ಸತ್ಯಾಂಶ ಏನು, ಮನುಷ್ಯ ಇರಕ್ಕೆ ಜಾಗ ಇಲ್ಲ. ಬಿಡಿಎ ಗಲಾಟೆ ಇರುತ್ತೆ, ಎ ಖಾತ, ಬಿ ಖಾತ, ಸಿ ಖಾತ, ಅಕ್ರಮ ಸಕ್ರಮ. ದೆವ್ವಕ್ಕೂ ಜಾಗ ಇಲ್ಲದೆ ಇರೋ ಅಂತ ಪರಿಸ್ಥಿತಿ ಆಗೋಗಿದೆ. ಸೊ ದೆವ್ವದ ಕತೆ ಬಿಟ್ಬಿಡೋಣ, ನೀವು ಫಿಕ್ಸ್ ಮಾಡ್ಕೊಳ್ಳಿ ಮೈಂಡ್ ಅಲ್ಲಿ. ಬಟ್ ನನ್ನ ಪ್ರಕಾರ ದೆವ್ವ ಭೂತ ಇಲ್ಲ. ಆಮೇಲೆ ಅವಕ್ ಹುಡ್ಕೋದು ಬೇಕಾಗಲ್ಲ. ನಾವು ಕೆಟ್ಟದ್ ಮಾಡಿದಾಗ ನಾವೇ ದೆವ್ವ, ನಾವು ಒಳ್ಳೇದ್ ಮಾಡಿದಾಗ ನಾವೇ ದೈವಾಂಶ ಸಂಭೂತರು. ಸೊ ಇದನ್ ಬಿಟ್ಟು ನಾವು ನೋಡಿದ್ರೆ ಯೂಶಲಿ ಇದು ಯಾವ ರೀತಿ ಮೂಡ್ ಬಂತು, ಹಂಟರ್ ಗ್ಯಾದರರ್, ಮೊನೋಲಿಥಿಕ್ ಫೇಸ್, ಏಜ್, ನಿಯೋಲಿಥಿಕ್ ಎರಾ, ಈ ತರ ಎಲ್ಲ ಆಯ್ತಲ್ಲ. ಎವಲ್ಯೂಷನ್ ಆಗ್ಬೇಕಾದಾಗ ಸಾರಿ, ಆವಾಗ ಮನುಷ್ಯ ಏನ್ ಮಾಡೋನು, ಬೆಳಗ್ಗೆ ಎದ್ದಾಗ ಹಂಟ್ ಮಾಡೋನು, ಬೇಟೆ ಆಡೋನು. ರಾತ್ರಿ ಪರಿಸ್ಥಿತಿ ವಿಚಿತ್ರವಾಗೋದು. ಬೆಳಗ್ಗೆಲ್ಲ ಇವನು ವಿಜೃಂಭಿಸಿರೋನಲ್ಲ, ಕೋಲು ಕಲ್ಲು ಈ ಥರದ್ದು ಇಟ್ಕೊಂಡು ಇದು ಮಾಡಿರೋನು, ಬೇಟೆ ಆಡಿರೋನು. ಬಟ್ ನೈಟಲ್ಲಿ ವನ್ಯಮೃಗಗಳು ಇವನ ಮೇಲೆ ಕಣ್ಣು ಹಾಕೊಂಬರೋವು. ಸೊ ಅದಕ್ಕೆ ಮನುಷ್ಯ ಏನ್ ಮಾಡೋನು, ಮರ ಹತ್ಬಿಟ್ಟು ಮಲಗಕ್ಕೆ ಶುರು ಮಾಡ್ದ, ಇವಕ್ಕೆಲ್ಲ ಸಿಗಬಾರ್ದು ಅಂತ. ಆಮೇಲೆ ಬಿಡಿ ಮನೆ ಮಾಡ್ಕೊಂಡು ಏಕಾತ ಮಾಡ್ಕೊಂಡು ಇವಾಗೆಲ್ಲಾನು ಸಂತೋಷವಾಗಿರ್ತಾರೆ. ಬಟ್ ಅವಾಗಿನ ಪರಿಸ್ಥಿತಿಯಿಂದ ಅಂದ್ರೆ ಲಕ್ಷಾಂತರ ಕೋಟ್ಯಾಂತರ ವರ್ಷಗಳಿಂದ ಆ ನಿದ್ದೆ ರಾತ್ರಿ ಹೊಟ್ಟೋಯ್ತು, ಎಚ್ಚರ ಬೆಳಗ್ಗೆ ಉಳಿದೋಯ್ತು. ಸೊ ಒಂದು ಲೈಟ್ ಆರ್ ಲ್ಯಾಕ್ ಆಫ್ ಲೈಟ್, ಬೆಳಕು ಆರ್ ಅದರ ಅಭಾವ. ಎರಡನೇದು ಆ ಟೆಂಪರೇಚರ್. 12 ಗಂಟೆಲಿ ಮಲ್ಗಕ್ಕೆ ಯಾರಿಗ್ ಮನ್ಸು ಬರುತ್ತೆ ಬೆಳಗ್ಗೆ? ಅದೇ ರಾತ್ರಿ 12 ಗಂಟೆ ಆದ್ರೆ ಚಳಿ ಮಲ್ಗಣ ಅನ್ಸುತ್ತೆ. ಸೊ ನಾದು ಏನಂದ್ರೆ ಬಾಡಿ ರಿದಮ್ ಬೇರೆ, ಬಯೋ ರಿದಮ್, ಸರ್ಕೇಡಿಯನ್ ರಿದಮ್ ಬೇರೆ. ಬಾಡಿ ಮ್ಯಾಚ್ ಆಗೋದು ಸರ್ಕೇಡಿಯನ್ ರಿದಮ್ ಜೊತೆಗೆ. ಪೆರಿಮೆನೋಪಾಸ್ ಅಲ್ಲಿ ಇದು ಒಂದು ಪ್ರಾಬ್ಲಮ್ ಆಗತ್ತೆ. ಆಮೇಲೆ ಈಗ ನಿಮ್ಗೆ ಬೈ 6 ಗಂಟೆಗೆ ಮನೆ ಸೇರ್ತೀರಾ, ಮೋಸ್ಟ್ ಆಫ್ ದ ಡೇಸ್ 6 ಗಂಟೆಗೆ ಮನೆಗೆ ಹೋದ ತಕ್ಷಣ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅನ್ಸುತ್ತಾ? ಹೌದು, ಸುಸ್ತಾದಂಗ ಅನ್ಸುತ್ತೆ, ಟಯರ್ಡ್ ಅನ್ಸುತ್ತೆ. ಸೊ ಅದು ಇಟ್ ಈಸ್ ಅ ಪ್ರಾಬ್ಲಮ್ ವಿತ್ ದ ಸರ್ಕೇಡಿಯನ್ ರಿದಮ್. 6 ಗಂಟೆಗೆ ಏನಾಗುತ್ತೆ, ಬಾಡಿ ಹ್ಯಾಸ್ ಸ್ಲೋ ಡೌನ್, ಬೆಳಗ್ಗೆ ನಿದ್ದೆ ಇಲ್ಲ, ಸಾಯಂಕಾಲಕ್ಕೆ ಸ್ವಲ್ಪ ಬರೋದಕ್ಕಿಂತ ಬೇಗ ನಿದ್ದೆ ಬರುತ್ತೆ. ದಟ್ ಈಸ್ ಕಾಲ್ಡ್ ಅಡ್ವಾನ್ಸ್ಡ್ ಸ್ಲೀಪ್ ಫೇಸ್ ರಿದಮ್. ಈಗ ಇನ್ನೊಂದು ಹೇಳೋಣ, ಮನೆಗೆ ಬರ್ತಾರೆ, ಅವರು ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ ಆಫೀಸಲ್ಲಿ ಅಥವಾ ಫ್ಯಾಕ್ಟ್ರಿಲಿ ಅಥವಾ ನಂತರ ಡಾಕ್ಟರ್ ಆಗಿ. ಬಟ್ ಅವ್ರಿಗೆ ಮಧ್ಯರಾತ್ರಿ ತನಕ ನಿದ್ದೆ ಬರಲ್ಲ, ಮಧ್ಯರಾತ್ರಿಗೆ ಮಲಗ್ತಾರೆ, ಬೆಳಗ್ಗೆ ತುಂಬಾ ಲೇಟಾಗಿ ಹೇಳ್ತಾರೆ. ಅದು ಇನ್ನೊಂದು ಎಕ್ಸ್ಟ್ರೀಮ್. ಅದನ್ನ ಡಿಲೇಡ್ ಸ್ಲೀಪ್ ಫೇಸ್ ಸಿಂಡ್ರೋಮ್ ಅಂತ ಕರಿತೀವಿ. ಕೆಲವು ಟೈಮ್ ನಮ್ಗೆ ಅರಿವಿಲ್ದೇನೆ ಈ ಸರ್ಕಿಡಿಯನ್ ರಿದಮ್ ಡಿಸಾರ್ಡರ್ ಬರುತ್ತೆ. ಇದು ಇಟ್ ನೀಡ್ ನಾಟ್ ಹ್ಯಾಪನ್ ಡ್ಯೂರಿಂಗ್ ಪೆರಿಮೆನೋಪಾಸ್, ಬಟ್ ಬಿಕಾಸ್ ಸೋ ಮೆನಿ ಚೇಂಜಸ್ ಆಗ್ತಾ ಇರೋದ್ರಿಂದ ದಿ ಚಾನ್ಸ್ ಆಫ್ ಡೆವಲಪಿಂಗ್ ಎ ಸರ್ಕೇಡಿಯನ್ ರಿದಮ್ ಪ್ರಾಬ್ಲಮ್ ಈಸ್ ಹೈಯೆಸ್ಟ್ ಇನ್ ಪೆರಿಮೆನೋಪಾಸಲ್ ವೆನ್ ಇಟ್ ಕಮ್ಸ್ ಟು ವಿಮೆನ್. ಓಕೆ. ಸೊ ಇವಾಗ ಸರ್ಕೇಡಿಯನ್ ರಿದಮ್ ನಾವೇನ್ ಸೆಟ್ ಮಾಡ್ಕೋಬೇಕು ಅಂತ ಅದಕ್ಕೊಂದು ಇಷ್ಟ ಆಯಾಮ ಅಂತಿದೆಯಾ? ಅಂದ್ರೆ ದೇರ್ ಇಸ್ ಒನ್, ಓಕೆ, ನೀವು ಬೈ 7 o'clock ಯು ಹ್ಯಾವ್ ಟು ಗೆಟ್ ಟು ಸ್ಲೀಪ್, ಅಥವಾ ಲೈಕ್ ಸೇ ಪ್ರಿಪೇರ್ ಯೋರ್ ಸೆಲ್ಫ್ ಟು ಸ್ಲೀಪ್. 9 ಗಂಟೆಗೆ ನೀವು ಮಲಗಿದ್ರೆ 10 ಗಂಟೆಗೆ ನಿದ್ದೆ ಬರುತ್ತೆ, 11 ಗಂಟೆಗೆ ಡೀಪ್ ಸ್ಲೀಪ್ ಹೋಗ್ತೀರಾ, ವಾಟ್ ಎವರ್ ಆ ತರದ್ ಒಂದು ಸೈಕಲ್ ತರ ನೀವ್ ಹೇಳ್ತಾ ಇರೋದು ಒಂದು ಕಟ್ಟುನಿಟ್ಟಿನ ನಿಯಮಾವಳಿ ಇದೆಯಾ ಅಂತ. ಹೌದು, ನಿಯಮಾವಳಿ ಮಾಡ್ಕೊಳ್ಳೋದ್ರಲ್ಲಿ ತೊಂದರೆ ಇಲ್ಲ, ಬಟ್ ಅದರಿಂದ ಸಿಕ್ಕಾಪಟ್ಟೆ ಟೆನ್ಷನ್ ತಗೊಳ್ಳೋದು, ಇಟ್ಸ್ ಎ ರೆಸಿಪಿ ಫಾರ್ ಡಿಸಾಸ್ಟರ್. ಆ ತರ ಮಾಡ್ಕೊಳ್ಳೋದು ಬೇಡ. ಚೌಕಟ್ ಹಾಕಿ ಬಟ್ ಒಂದು ಟೈಮ್ ಇಟ್ಕೊಂಡು
ಓಕೆ ಆಯ್ತಪ್ಪ, ನಾನು 10:30 ಮಲಗ್ತೀನಿ, 11ಕ್ಕೆ ಮಲಗ್ತೀನಿ, ಇಟ್ ಈಸ್ ರೀಸನಬಲ್. ಓಕೆ ಬಟ್ ಮಲಗಕ್ಕೆ 1 ಅವರ್ ಮುಂಚೆ ನಾನು ಪ್ರತಿಯೊಂದು ಏನೇನು ವಾಟ್ಸಾಪ್ ಸ್ಟೇಟಸ್ ಚೆಕ್ ಮಾಡಬೇಕು, ಯಾರ್ಯಾರಿಗೆ ಮೆಸೇಜ್ ಕಳಿಸ್ಬೇಕು ಎಲ್ಲ ಮುಗಿಸ್ಬಿಟ್ಟು ಹ್ಮ್. 10ರಿಂದ 11 ಮ್ಯೂಸಿಕ್ ಕೇಳಿ. ಸಾಯಂಕಾಲ ಮನೆಗೆ ಬಂದಾಗ ಬರೋ ನಿದ್ದೆ ಅದರಿಂದ ಸ್ವಲ್ಪ ತಡೆಯೋದಕ್ಕೆ ಒಂದು ಲೋಟ ಕಾಫಿ ಕುಡಿದು ಓಕೆ ಯಾವುದೋ ಮ್ಯೂಸಿಕ್ಕೋ ಸೀರಿಯಲ್ಲೋ ಅಥವಾ ಈ ಕಾಮಿಡಿ ಶೋನೋ ಏನೋ ಒಂದು ನೋಡೋದು, ಆರು ಬುಕ್ ಓದೋದು. ನೀವಂತೂ ದೊಡ್ಡ ಲೇಖಕರ ವಂಶದಿಂದ ಬಂದಿರೋರು, ಸೊ ಏನೋ ಒಂದು ಓದ್ಬೋದು. ಬಟ್ ಟ್ರೈ ನಾಟ್ ಟು ಸ್ಲೀಪ್. ಅಟ್ ದಟ್ ಟೈಮ್. ಓಕೆ ಸೊ ಅವಾಗೇನಾಗತ್ತೆ, ಸ್ಲೀಪ್ ಕನ್ಸಾಲಿಡೇಷನ್ ಆಗತ್ತೆ. ಓಕೆ ನಾವು ಹೇಳಿದ್ದನ್ನ ಸ್ಲೀಪ್ ರಿಸ್ಟ್ರಿಕ್ಷನ್ ಥೆರಪಿ ಅಂತ ಕರಿತೀವಿ. ಅದನ್ನ ವಿದೇಶಗಳಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೈಕಾಲಜಿಸ್ಟ್. ಇಲ್ಲಿ ಕಷ್ಟ ಆಗ್ಬೋದು. ಸೊ ನಿಮಗೆ ಬೇಕೋ ಬೇಡವೋ 11ಕ್ಕೆ ನಿದ್ದೆ ಅಂತ ಹೇಳಿದ್ರೆ 11ಕ್ಕೆ ಯು ಶುಡ್ ಗೆಟ್ ಇನ್ ಟು ದ ನಿದ್ದೆ ಮೋಡ್. ಬಟ್ ಮಲಗಲೇಬೇಕು ಅಂತ ಕಾನೂನಿಲ್ಲ. ಯಾವಾಗ ನಮ್ಗೆ ನಿದ್ದೆ ಬರ್ತಾ ಇದೆ ಅನ್ಸುತ್ತೋ ಆವಾಗ ಮಲ್ಕೊಳಕ್ ಹೋಗ್ಬೇಕು. ಬೆಡ್ರೂಮ್ ಟೆಂಪರೇಚರ್ ತಣ್ಣಗಿರ್ಬೇಕು. ಸಾಧ್ಯ ಆದ್ರೆ ಒಂದು ಕ್ವಿಕ್ ಶವರ್, ಸ್ನಾನ. ಅದು ಇವಾಗ ಕಾವೇರಿ ಅಭಾವ ಆಗಕ್ ಮುಂಚೆ, ಯಾಕಂದ್ರೆ ಈ ಮಳೆಗಾಲ ಚೆನ್ನಾಗಿ ನೀರು ಬಂದ್ರೆ ನಮಗ್ ಪ್ರಾಬ್ಲಮ್ ಇರಲ್ಲ. ಸೊ ಅದನ್ನ ಮಾಡಿ. ಬಟ್ ಬೆಳಗ್ಗೆ ನಾ ಮಲಗಲಿ ಬಿಡ್ಲಿ, ಮಲಗಿರ್ಲಿ, ನಿದ್ದೆ ಬಂದಿರ್ಬೋದು ಬಂದಿಲ್ದೇ ಇರ್ಬೋದು, ಎದ್ದೇಳೋದು 5:30 6 ಗಂಟೆ ಅಂತ ಅಲಾರ್ಮ್ ಇಟ್ಕೊಂಡು ಎದ್ದು ಬಿಟ್ರೆ ಅವಾಗ ಏನಾಗತ್ತೆ, ಒಂದು ಪ್ಯಾಟರ್ನ್ ನಾವು ಫೋರ್ಸ್ ಮಾಡ್ತಾ ಇದೀವಿ. ಮೊದಲ 10 ದಿನ ಕಷ್ಟ ಆಗ್ಬೋದು, ಬಟ್ ಆಮೇಲಿಂದ ಇದು ಬ್ರೈನ್ ಎಷ್ಟು ಇಂಟೆಲಿಜೆಂಟ್ ಇದೆ ಅಂದ್ರೆ ಅದೇ ಕಲಿಯತ್ತೆ. ಸೊ ಇದು ಒಂದು ಒಳ್ಳೆ ವಿಚಾರಧಾರೆ. ಬಟ್ ಕಂಡೀಷನ್ ಏನು ಅಂದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಮಧ್ಯದಲ್ಲಿ ನ್ಯಾಪ್ ತಗೊಳಕ್ ಹೋಗ್ಬೇಡಿ. ತುಂಬಾ ಜನ ಹೆಣ್ಮಕ್ಳು ಏನೋ ಇವಾಗ ಮನೆಯಲ್ಲೇ ಇರ್ತಾರೆ. ಎಷ್ಟೋ ಜನ ಈವನ್ ಏನೋ ಹೋಮ್ ಮೇಕರ್ಸ್ ಇರ್ಬೋದು ಅಥವಾ ನೈಟ್ ಶಿಫ್ಟ್ ಇಂದ ಬಂದು ಅಥವಾ 2 ಡಿಫ್ರೆಂಟ್ ಸಿನಾರಿಯೋಸ್. ಬಟ್ ಸ್ಟಿಲ್ ಮಧ್ಯಾಹ್ನ ಮಲಗೋದು ತುಂಬಾ ಜನಕ್ಕೆ ಅಭ್ಯಾಸ ಇರ್ತದೆ. ಸೊ ಯು ಆರ್ ಸೇಯಿಂಗ್ ಅದ್ ಮಾಡಬಾರ್ದು ಅಂತನಾ? ಮಾಡಬಾರ್ದು. ಇವಾಗ ಏನಾಗತ್ತೆ ಅಂದ್ರೆ ನಾವೆಲ್ಲರೂ ಸೋಷಿಯಲ್ ಮೀಡಿಯಾದಿಂದ ಇನ್ಫ್ಲೂಯೆನ್ಸ್ ಆಗೇ ಆಗ್ತೀವಿ. ಸೊ ಇವಾಗ ನೀವು ನೋಡಿದ್ರೆ ಜಪಾನಲ್ಲಿ, ಚೈನಲ್ಲಿ ನ್ಯಾಪ್ ಟೈಮ್ ಅಂತ ಕೊಡ್ತಾರೆ. ಅದನ್ನ ನಾವು ನೋಡಿದೀವಿ, ಕ್ವಿಕ್ ನ್ಯಾಪ್ ನಾವು ಮಾಡ್ತೀವಿ. ಬಟ್ ಅದು ಯಾರಿಗ್ ವರ್ಕೌಟ್ ಆಗತ್ತೆ ಅಂದ್ರೆ ಹೈ ಇಂಟೆನ್ಸಿಟಿ ಇನ್ವಾಲ್ವ್ಮೆಂಟ್ ಬೆಳಗ್ಗೆಯಿಂದ ಇದ್ದವ್ರಿಗೆ ಒಂಚೂರು ಸ್ಲೋ ಡೌನ್ ಮಾಡಿ ರಿಕವರಿ ಆಗಕ್ಕೆ 30 ಮಿನಿಟ್ ನ್ಯಾಪ್ ಕೊಡ್ತಾರೆ. ಬಟ್ ನಾವು ಅದರಿಂದ ಓಡಬಾರ್ದು. ನಾವು ವಿ ಶುಡ್ ಲುಕ್ ಅಟ್ ಸೊಲ್ಯೂಷನ್ ಬಿಯಾಂಡ್ ದಟ್. ನಾವು ಇರೋ ಪರಿಸ್ಥಿತಿಲಿ ಬೆಳಗಿನ ಟೈಮಲ್ಲಿ ಆದಷ್ಟು ಸಮಯನ ಒಳ್ಳೇದಕ್ಕೆ ಉಪಯೋಗಿಸ್ತೀವಿ ಅನ್ನೋದನ್ನ ವಿಚಾರಧಾರೆನ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಓಕೆ. ಸೊ ಈ ಇನ್ಸೋಮ್ನಿಯಾ ಅಂತ ಏನು ಹೇಳ್ತೀವಿ ನಾವು, ಸೊ ಹೌ ಇಸ್ ಇಟ್ ಡಿಫ್ರೆಂಟ್ ಫ್ರಮ್ ಆಲ್ ಆಫ್ ದಿಸ್ ನಾವ್ ಇವಾಗ ಮಾತಾಡಿದ ಅಷ್ಟಕ್ಕೂ ಇಂದ ಇದೆಷ್ಟು? ಈಗ ಇನ್ಸೋಮ್ನಿಯಲ್ಲಿ ಪ್ರಾಥಮಿಕ ಇನ್ಸೋಮ್ನಿಯಾ, ಸೆಕೆಂಡರಿ ಇನ್ಸೋಮ್ನಿಯಾ, ಪ್ರೈಮರಿ ಇನ್ಸೋಮ್ನಿಯಾ, ಸೆಕೆಂಡರಿ ಇನ್ಸೋಮ್ನಿಯಾ. ಅದರಲ್ಲಿ ನಿದ್ದೆ ಒಳಗ್ ಜಾರೋದಕ್ಕೆ ಆಗೋ ಸಮಸ್ಯೆ ಈ ಸ್ಲೀಪ್ ಆನ್ಸೆಟ್ ಇನ್ಸಾಮ್ನಿಯಾ. ನಿದ್ದೆನ ಕಾಪಾಡಿಕೊಂಡು ಉಳಿಸ್ಕೊಳಕ್ ಆಗ್ತಾ ಇಲ್ಲ, ಅದು ಸ್ಲೀಪ್ ಮೇಂಟೆನೆನ್ಸ್ ಇನ್ಸಾಮ್ನಿಯಾ. 4 ವಾರಕ್ಕಿಂತ ಮೇಲೆ ಪಟ್ಟು ಬಂದ್ರೆ ಅದು ಕ್ರಾನಿಕ್ ಇನ್ಸಾಮ್ನಿಯಾ. 4 ವಾರದ ಒಳಗಡೆ ಅದನ್ನ ಅಕ್ಯೂಟ್ ಇನ್ಸಾಮ್ನಿಯಾ ಅಂತೆಲ್ಲ ಕರಿತೀವಿ. ಸೊ ಅದಕ್ಕೆ ಏಜ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್, ಮೆನೋಪಾಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್, ಸ್ಮೋಕಿಂಗ್ ಈಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್, ಸ್ಲೀಪ್ ಆಪ್ನಿಯಾ ವಿತ್ ಕೊಮಿಸಾ ಅಂತ ಕರೀತಾರೆ, ಸ್ಲೀಪ್ ಆಪ್ನಿಯಾ ವಿತ್ ಇನ್ಸಾಮ್ನಿಯಾ ಅಂತ. ಸೊ ಗೊರಕೆ ಹೊಡೆಯೋದನ್ನು ಅದಕ್ಕೆ ಕನೆಕ್ಟ್ ಮಾಡ್ತಾರೆ. ಸೊ ಐರನ್ ಲೆವೆಲ್ ಕಾರಿಲೇಟ್ ಮಾಡ್ತಾರೆ. ಸೊ ಬಹಳಷ್ಟು ವಿಚಾರಗಳಿದೆ ಅದರಲ್ಲಿ. ನನ್ನ ಪ್ರಕಾರ ಎಲ್ಲಾ ನಿದ್ದೆ ಸಮಸ್ಯೆಗಳು ಇನ್ಕ್ಲೂಡಿಂಗ್ ಕನಸಿನ ವಿಚಾರಗಳನ್ನು ಕಂಪೇರ್ ಮಾಡಿದ್ರೆ ಇನ್ಸಾಮ್ನಿಯಾ ವೆರಿ ಡಿಫಿಕಲ್ಟ್ ಟು ಟ್ರೀಟ್. ಪೇಷಂಟ್ಸ್ಗೆ ಸಮಾಧಾನ ಆಗೋದು ಬಹಳ ಕಮ್ಮಿ ಜನ ಇನ್ಸಾಮ್ನಿಯಲ್ಲಿ. ಹಾಗನ್ಬಿಟ್ಟು ಟ್ರೀಟ್ ಮಾಡಕ್ ಆಗಲ್ಲ ಅಂತಲ್ಲ, ಬಟ್ ಅದು ಒಂದ್ಸತಿ ಇನ್ಸಾಮ್ನಿಯಾ ಸೆಟ್ ಆದ್ರೆ ಅದನ್ನ ಬೇರ್ ಸಮೇತ ಕಿತ್ತಾಕೋದು ಅಷ್ಟು ಸುಲಭ ಅಲ್ಲ, ಬಹಳ ತಾಳ್ಮೆ ಬೇಕಾಗತ್ತೆ. ಆಮೇಲೆ ಯಾರು ಟ್ರೀಟ್ ಮಾಡ್ತಾ ಇದ್ದಾರೆ ಮತ್ತೆ ಯಾರು ನೊಂದಿದ್ದಾರೆ ಅವರಿಬ್ಬರ ಮಧ್ಯ ತಾಳಮೇಳ ಬಹಳ ಚೆನ್ನಾಗಿರ್ಬೇಕು, ನಂಬಿಕೆ ಇರಬೇಕು. ನೀವು ಈ ಇನ್ಸೋಮ್ನಿಯಾ ಬಗ್ಗೆ ಹೇಳ್ತಾ
ಕನ್ಸ್ ಬಗ್ಗೆ ಮಾತಾಡಿದ್ರಿ. ಸೊ ವಾಟ್ ಇಸ್ ದ ಕನೆಕ್ಷನ್ ಈ ನಿದ್ದೆಗೂ ಕನ್ಸು? ಬಿಕಾಸ್ ಕನ್ಸು ಇಸ್ ಲೈಕ್ ಅ ಬಿಗ್ ಐ ಥಿಂಕ್ ಒಂದು ಎಂಟೈರ್ ಪಾಡ್ಕಾಸ್ಟ್ ಅದ್ರ ಮೇಲೆ ಮಾಡ್ಬೋದು, ಕನಸುಗಳ ಮೇಲೆನೆ ಆ ಥರ ಇದೆ. ಸೊ ಅಂಥದ್ರಲ್ಲಿ ಇದ್ರಲ್ಲಿ ಏನ್ ಕನೆಕ್ಷನ್? ನೀವು ಹೇಳದಾಗ ನಂಗೆ ಹೆದರಿಕೆ ಆಗತ್ತೆ. ರವಿ ಕಾಣದ್ದು ಕವಿ ಕಂಡ ಅಂದಂಗೆ, ನೀವು ಕವಿಗಳು ಬರಹಗಾರರ ವಂಶ ಅಂತ ಅವಾಗಲೇ ಹೇಳ್ದೆ. ನೀವು ಕನಸು ಮೇಲೆ ಹೋದ್ರೆ ಅದು ಇಟ್ ವಿಲ್ ಇನ್ಕ್ಲೂಡ್ ಆರ್ಟಿಸ್ಟಿಕ್ ಕನಸು, ಕರೆಕ್ಟ್. ಆರ್ಟಿಸ್ಟಿಕ್ ವೇ ಆಫ್ ಲುಕಿಂಗ್ ಅಟ್ ಕನಸು, ಎಸ್. ರಾದರ್ ದೆನ್ ಮೆಡಿಕಲ್ ವೇ ಆಫ್ ಲುಕಿಂಗ್ ಅಟ್ ಕನಸು. ವಾಟ್ ಇಸ್ ಮೆಡಿಕಲ್ ವೇ? ಮೆಡಿಕಲ್ ವೇ ತುಂಬಾ ಸಿಂಪಲ್. ಈಗ ನಾನು ನೂರಾರು ಸಂಗತಿಗಳು ಬೆಳಗ್ಗೆಯಿಂದ ಆಗಿದೆ, ಕೆಲವ್ರಿಗೆ ಸಾವಿರಾರು ಸಂಗತಿಗಳಾಗಿರುತ್ತೆ. 10 ದಿನದ ಕೆಳಗೆ ಏನ್ ತಿಂದೆ, ಇವಾಗ ಹೆಂಗೆ, ಅದಕ್ಕೆ ಏನ್ ಬೆಲೆ ಇದೆಯಾ? ಅದು ಇನ್ಫಾರ್ಮೇಶನ್ ನಾವು ವಿ ಕಾಂಟ್ ರಿಟ್ರೀವ್. ಬಟ್ ಆಗಿದ್ ನಿಜ. ಬಟ್ ಆ ವಿಚಾರಧಾರೆ ಎಲ್ಲೋಯ್ತು, ಆ ನೆನಪುಗಳು ಎಲ್ಲೋಯ್ತು ಅಂದಾಗ ನಮಗೆ ಕನಸು ಅಂತ ಬರೋ ಟೈಮಲ್ಲಿ ಈ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ಒಂದು 5D ಪಿಕ್ಚರ್ನ ಹೈಯರ್ ಸೆಂಟರ್ಗೆ ಪ್ರೊಜೆಕ್ಟ್ ಮಾಡುತ್ತೆ. ಗುರುವೇ, ಇವೆಲ್ಲ ಇನ್ಫಾರ್ಮೇಶನ್ ನಿಂಗೆ ಬೇಕಪ್ಪ ಅಂತ. ಸೊ ಅವಾಗ ಅದೆಲ್ಲ ಮೂಡ್ ಬರೋದು ಒಂದು ನಾವು ಪಿಕ್ಚರ್ ಥಿಯೇಟರ್ಲಿ ಕೂತ್ಕೊಂಡು ನೋಡ್ತೀವಲ್ಲ, ಆ ಥರ ನಮ್ಮನ್ನು ನಾವೇ ನೋಡ್ತಾ ಇದ್ದೀವಿ. ಸೊ ಇಟ್ ಈಸ್ ಎ ವೇ ಆಫ್ ಡಿಲೀಟಿಂಗ್ ಫೈಲ್ಸ್. ಈ ವಿಚಾರಧಾರೆಗಳು ಯಾವ್ದ್ಯಾವ್ದು ನಮಗೆ ಬೇಕಾಗಲ್ಲೋ ಅದೆಲ್ಲ ಬಿಟ್ಟೋಗೋದಕ್ಕೆ ಒಂದು ದಾರಿ ಕನಸು. ನಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ನಾವು ಮರಿತೀವ, ಎಷ್ಟೇ ಕನಸು ಬರಲಿ, ಎಷ್ಟೇ ರಾತ್ರಿಗಳಾಗಲಿ, ಅದು ಎಲ್ಲಿವರೆಗೂ ನಾವು ರೆಗ್ಯುಲರ್ ಆಗಿ ಲಾಗಿನ್ ಆಗ್ತಾ ಇದ್ದೀವಿ ಆ ನಂಬರ್ ನೆನಪಿರುತ್ತೆ. ಸೊ ಇಟ್ಸ್ ಆಲ್ ಟು ಡೂ ವಿತ್ ಈಗ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಸಿಸ್ಟಮ್ ತಗೊಳ್ಳಿ, ಬೇಡದೇ ಇರೋ ಎಲ್ಲ ಫೈಲ್ ಇದೆ ಅಂದಾಗ ಸಿಸ್ಟಮ್ ಸ್ಲೋ ಆಗತ್ತಾನೆ. ಸೊ ಕ್ಲೀನ್ ಅಪ್ ಮಾಡ್ತೀವಿ ಇಂದಾಗ ಏನು, ವಿ ಆರ್ ಡಿಲೀಟಿಂಗ್, ವಿ ಆರ್ ಫ್ರೀಯಿಂಗ್ ದ ಬೈಟ್ಸ್. ಆವಾಗ ಅದ್ರದ್ದು ಸ್ಪೀಡ್ ಜಾಸ್ತಿ ಆಗುತ್ತೆ, ಮೆಮರಿ ಎನ್ಹಾನ್ಸ್ ಆಗುತ್ತೆ. ಸೊ ಸೇಮ್ ಟೈಪ್ ಕನಸುಗಳು ಜಾಸ್ತಿ ಬಂದಷ್ಟು ಬೇಡದೇ ಇರೋ ವಿಚಾರಗಳು ಮೈಂಡಿಂದ ಹೋಗುತ್ತೆ, ನಿರ್ಮಲವಾಗಿ ಫ್ರೆಶ್ ಆಗಿ ಎದ್ದೇಳ್ತೀವಿ. ಬಟ್ ಅದರಲ್ಲಿ ಏನಾಗತ್ತೆ ಅಂದರೆ, ಈ ಕನಸುಗಳು ಬರಬೇಕಾದಾಗ ಒಂದು ವಿಚಾರಧಾರೆಗೆ ಇನ್ನೊಂದು ವಿಚಾರಧಾರೆಗೆ ಕನೆಕ್ಷನ್ ಇರಲ್ಲ, ಜಂಬಲ್ಡ್ ಅಪ್ ಇನ್ಫಾರ್ಮೇಶನ್ ಬರೋ ಚಾನ್ಸ್ ಇರುತ್ತೆ. ಮೈಕಲ್ಲಿ ಇಲ್ಲಿ ಇರೋದು ವೈರ್ ಹಾವು ತರ ಕಾಣ್ಬೋದು. ಸೊ ಅದು ರಾತ್ರಿ ನನಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದಾಗ ಬಂದು ಹಾವು ಕುಕ್ಕದಂಗೆ ಕಚ್ಚದಂಗೆ ಆಗ್ಬೋದು. ಸೊ ಇದು ವಿಚಿತ್ರ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ಬೇಡದೇ ಇರೋ ಒಂದು ಅರ್ಥನ ಕಲ್ಪಿಸಿ, ಹಾವು ಬಂತ, ಎಡೆ ಬಿಚ್ಚಿದ್ರೆ ಅದು ಒಳ್ಳೇದು, ಎಡೆ ಬಿಚ್ಚಿಲ್ವಾ ನೀನು ಹಾಳಾದೆ ಹೋಗು ಅಂತ ಈ ಅಸ್ಟ್ರಾಲಜರ್ಸ್ ಕೆಲವರು ಹೇಳೋ ಚಾನ್ಸ್ ಇರುತ್ತೆ. ಅದರಿಂದ ನಾನು ಹೇಳೋದು, ಅದಕ್ಕೆ ಜಾಸ್ತಿ ಮಹತ್ವಕತೆ ಕೊಡಬೇಡಿ. ಕನಸು ಬರೋದು ಸಹಜ. ಒಂದು ರಾತ್ರಿ ನಿದ್ದೆಲಿ 3 ಸತಿ ಕನಸು ಬರುತ್ತೆ. ಅಂಡ್ ಮಲಗಿದ್ದು 90 ನಿಮಿಷ ಆದ್ಮೇಲೆ ಒಂದು ಕನಸು ಬರುತ್ತೆ. 90 + 90 ಎಷ್ಟಾಯ್ತು, 180 ಮಿನಿಟ್. ಆ ಟೈಮ್ಗೆ 2ನೇ ಕನಸು ಬರುತ್ತೆ. 3ನೇ ಕನಸು ಬರೋದು 4 ರಿಂದ 6 ಒಳಗೆ. ಆವಾಗ ಏನಾಗತ್ತೆ, ನಮ್ಮ ಬಾಡಿ ಟೆಂಪ್ರೇಚರ್ 1 ಡಿಗ್ರಿ ಶಿಥಿಲವಾಗತ್ತೆ, ಕಡಿಮೆ ಆಗತ್ತೆ. ಬೆಳಗ್ಗೆ ಹೊತ್ತು ಹಿಮ ಬೀಳತ್ತೆ ತಾನೆ, ಪರಿಸರದ ಒಂದು ತಾಪಮಾನನು ಕಮ್ಮಿ ಆಗತ್ತೆ. ಆವಾಗಲೇ ನಮಗ್ ಬೇಕಾಗೋದು ಕಂಬಳಿ ಇದೆಯಪ್ಪ ಅಂತ ಹೇಳ್ಕೋತೀವಿ ಅಲ್ವಾ. ಸೊ ಆ ತರ ಪರಿಸ್ಥಿತಿ ಇರುವಾಗ ಕನಸು ಸ್ವಲ್ಪ ಜಾಸ್ತಿನೇ ಬರುತ್ತೆ. ಆಮೇಲೆ ಹ್ಯೂಮನ್ ಮೈಂಡ್ ಅಲ್ಲಿ ಬಹಳ ದುರ್ಬಲತೆ ಇರುತ್ತೆ. ಬೆಳಗಿನ ಕನಸು ನಿಜವಾಗತ್ತೆ ಅಂತ, ನಾನು ಪ್ರಧಾನ ಮಂತ್ರಿ ಆಗ್ತೀನಿ ಅಂತ ಕನಸು ಬಿದ್ದಿದ್ರೆ ಆಗಕ್ಕಾಗತ್ತಾ? ಸಹಜನ ಅದು ನಂಬಕ್ಕಾಗದೇ ಇರೋ ವಿಚಾರ. ಆ ರೀತಿ ಅದಕ್ಕೆ ಜಾಸ್ತಿ ಮಹತ್ವಕತೆ ಕೊಡದೇ ಇರೋದು ಒಳ್ಳೇದು. ಬಟ್ ಕೆಟ್ಟ ಕನಸು ಬಿದ್ದಾಗ ಅದಕ್ಕೆ ದುಃಖ ಪಡೋದು, ಯಾಕೆ ಹಿಂಗಾಯ್ತು ಆ ತರ ಯೋಚನೆ ಮಾಡದೇ ಇರೋದು ಬಹಳಷ್ಟು ಮುಖ್ಯ ಅಂತ ನನ್ಗನ್ಸುತ್ತೆ. ಬಟ್ ಈ ಕನ್ಸ್ ಬರ್ಬೇಕಂದ್ರೆ ನಿದ್ದೆ ಚೆನ್ನಾಗಿರ್ಬೇಕು ಅಂತ ಅರ್ಥ ಆಯ್ತು. ಇಷ್ಟೊಂದು ಕನ್ಸ್ ಬರ್ಬೇಕು ಅಂತಂದ್ರೆ. ಅಂಡ್ ಬಟ್ ಈಗ ನಾನು ಕೆಲವು ಸಲ ಏನಾಗುತ್ತೆ ಅಂದ್ರೆ, ತುಂಬಾ ಜನ ತುಂಬಾ 8 hour 10 hour ನಿದ್ದೆ ಮಾಡಿರ್ತಾರೆ. 8 hour 10 hour ಇಸ್ ಟು ಮಚ್. 6 to 8 hours ದೇವ್ ಹ್ಯಾಡ್ ಲೈಕ್ ಗುಡ್ ಸ್ಲೀಪ್, ಮಲ್ಗಿದ್ದಾರೆ. ಆದ್ರೆ ಎದ್ದ ತಕ್ಷಣ ಐ ಆಮ್ ನಾಟ್ ಫೀಲಿಂಗ್ ಫ್ರೆಶ್.
ಸುಸ್ತು ಹಾಗೆ ಇದೆ, ಮೈಂಡ್ ಆಕ್ಟಿವ್ ಇಲ್ಲ, ಇದ್ಯಾಕಾಗತ್ತೆ? ಎಸ್ಪೆಷಲಿ ವಿಮೆನ್, ಸೊ ಇನ್ ದ ಒಂದು ಕಾಂಟೆಕ್ಸ್ಟ್ ಆಫ್ ವಿಮೆನ್. ಇದು ಇಬ್ಬರಿಗೂ ಆಗುತ್ತೆ. ಓಕೆ. ಬಟ್ ಇದರಲ್ಲಿ ಏನಪ್ಪಾ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಎಪ್ವರ್ತ್ ಸ್ಲೀಪಿನೆಸ್ ಸ್ಕೋರ್ ಅಂತ ಇದೆ, ಓಕೆ. ಸಿಂಪಲ್ ಟೂಲ್. ಅದರಲ್ಲಿ ನಾವು ಬೆಳಗ್ಗೆ ಹೊತ್ತು ನಿನಗೆ ಎಷ್ಟು ಎಚ್ಚರಿಕೆ ತಪ್ಪತ್ತೆ ಅನ್ನೋ ಪರಿಸ್ಥಿತಿ, ನಿದ್ದೆ ಮಾಡದೆ ಅಂತಲ್ಲ, ಓಕೆ. ನಾವು ಎಚ್ಚರವಾಗಿರ್ಬೇಕಲ್ಲ ಬೆಳಗ್ಗೆ ಹೊತ್ತಿನಲ್ಲಿ, ಅದರಲ್ಲಿ ಎಷ್ಟು ಅಡಚಣೆಗಳಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಗೊರಕೆ ಇದೆಯಾ ಅನ್ನೋ ಒಂದು ಅಂಶನ ವೀಕ್ಷಿಸಿ ಸ್ಲೀಪ್ ಸ್ಟಡಿ ಮಾಡ್ತೀವಿ. ಮಾಡಿದಾಗ ಪ್ರತಿ 1 ಗಂಟೆ ಕಾಲ ನಿದ್ದೆಲಿ ಎಷ್ಟು ಗೊರಕೆ ಇತ್ತು, ಎಷ್ಟು ಸತಿ ಉಸಿರುನಾಳ ಕ್ಲೋಸ್ ಆಯಿತು, ಎಷ್ಟು ಸತಿ ಆಕ್ಸಿಜನ್ ಕಮ್ಮಿ ಆಗಿದ್ರೆ ಆಮ್ಲಜನಕ ಕಮ್ಮಿ ಆಯಿತು, ಮಸಲ್ಸು ಅಯ್ಯೋ ಮಯ್ಯೋ ಅಂತ ಕೂಗಿರೋದು, ಅಂದರೆ ಅದು ಇಟ್ ವಿಲ್ ಶೋ ಅನ್ನೆಸೆಸರಿ ಮಸಲ್ ಕಂಟ್ರಾಕ್ಷನ್ ಆರ್ ಫ್ಲಿಕರ್ ಆಫ್ ಮೂಮೆಂಟ್, ಇದು ಲೆಗ್ ಮೂಮೆಂಟ್ಸ್ ಇರುತ್ತೆ, PLM ಮೂಮೆಂಟ್ಸ್ ಅಂತ ಕರಿತೀವಿ. ಸೊ ಇವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾರ್ಟ್ ರೇಟ್, ಉಸಿರು ನಿಂತಾಗ ಹಾರ್ಟ್ ರೇಟ್ ಕಮ್ಮಿ ಆಗ್ಬೋದು, ಜಾಸ್ತಿ ಆಗ್ಬೋದು, ಆಕ್ಸಿಜನ್ ಲೆವೆಲ್ ಡ್ರಾಪ್ ಆಗ್ಬೋದು, ಸೊ ಮೌತ್ ಬ್ರೀದಿಂಗ್ ಆಗ್ಬೋದು ಆ ಟೈಮಲ್ಲಿ. ಸೊ ಇವನ್ನೆಲ್ಲ ಒಂದು ಆಬ್ಜೆಕ್ಟಿವ್ ವೇ ಆಫ್ ನೋಡೋದು. ಓಕೆ. ಅದನ್ನ ನೋಡಿ ನಾವು ಪರಿಹಾರ ಕೊಡೋದಕ್ಕೆ ಆಗತ್ತೆ. ಓಕೆ. ಓಕೆ. ಸೊ ಈಗ ಇದೆಲ್ಲ ವಾಟ್ ಎವರ್ ಯು ಜಸ್ಟ್ ಎಕ್ಸ್ಪ್ಲೈನ್, ಈಗ ಏನಾಗಿದೆ, ಸುಮಾರು ಗ್ಯಾಡ್ಜೆಟ್ಸ್ ಬಂದೆ. ಅಂದ್ರೆ ಇವಾಗ ನಾವು ಹೇಗೆ ವಾಕಿಂಗ್ಗೆ 10K ಸ್ಟೆಪ್ಸ್ ಕೌಂಟ್ ಮಾಡಬೇಕು ಅಂತ ನಾವು ಫಿಟ್ಬಿಟ್ ವಾಚ್ ವಾಟ್ ಎವರ್ ಗ್ಯಾಡ್ಜೆಟ್ ಇಟ್ ಇಸ್ ವಿ ವೇರ್ ಅಂಡ್ ಆ ಥರ ಸ್ಲೀಪ್ಗೂ ತುಂಬಾನೇ ಬಂದಿದೆ ಈಗ. ಸೊ ಆ ಗ್ಯಾಡ್ಜೆಟ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸೊ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂದ್ರೆ ಮೆಡಿಸಿನಲ್ ಅದು ಯಾರು ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಮಾಡಿದ್ರೋ ಏನೋ ನಂಗೆ ಗೊತ್ತಿಲ್ಲ, ಅಂತೂ ಇಟ್ ಈಸ್ ಅಕ್ಸೆಪ್ಟೆಡ್ ಟರ್ಮ್. ಗೋಲ್ಡ್ ಸ್ಟ್ಯಾಂಡರ್ಡ್ ಅಂದ್ರೆ ಸ್ಲೀಪ್ ಸ್ಟಡಿ. ಈಗ ಈ ಎಲ್ಲ ಗ್ಯಾಡ್ಜೆಟ್ ಮೂಲತಃ 4-5 ಅಂಶನ ಪರಿಗಣಿಸ್ತಾರೆ. ಒಂದು ಬಾಡಿ ಮೂಮೆಂಟ್, ಎರಡನೇದು ಲೈಟ್ ಎಕ್ಸ್ಪೋಜರ್ ಡ್ಯೂರಿಂಗ್ ನೈಟ್, ಆಂಬಿಯೆಂಟ್ ಲೈಟ್ ಇರ್ಬೋದು, ಹೊರಗಡೆ ಲೈಟ್ ಇರ್ಬೋದು, ಮೂರನೇದು ಬಂದು ಹಾರ್ಟ್ ರೇಟ್, ನಾಲ್ಕನೇದು ಬಂದು ಸ್ವಲ್ಪ ಮಟ್ಟಿಗೆ ಅದು ಆಕ್ಯುರೇಸಿ ಮೇಲೆ ಡಿಪೆಂಡ್ ಆಗುತ್ತೆ, ಆಕ್ಸಿಜನ್ ಸ್ಯಾಚುರೇಷನ್, ಆಮ್ಲಜನಕ ಒಂದು ಲೆವೆಲ್, ಮತ್ತು ಕೆಲವು ಸೌಂಡನ್ನ ಎವ್ಯಾಲ್ಯೂಯೇಟ್ ಮಾಡುತ್ತೆ. ಅದು ಗಂಡ ಮಾಡಿದ್ದು ಗೊರಕೆನ ಹೆಂಡತಿ ಹೊಡೆದಿದ್ದ ಗೊರಕೆನ ಗೊತ್ತಾಗಲ್ಲ, ಬಟ್ ಅಂತೂ ಅದು ರೆಕಾರ್ಡ್ ಮಾಡ್ಕೊಳತ್ತೆ. ಸೊ ಇದೆಲ್ಲದ್ರ ಹಿಂದೆ ಒಂದು ಸ್ವಯಂಕೃತ ಆಲ್ಗೋರಿದಮ್, ಅದರ ಪ್ರಕಾರ ಏನು ಮಾಡುತ್ತೆ ಗ್ಯಾಡ್ಜೆಟ್ಸ್, ದೇ ವಿಲ್ ಗಿವ್ ಔಟ್ ಇನ್ಫಾರ್ಮೇಶನ್. ಬಟ್ ಅದಿದ್ರೂ ಇಟ್ ಈಸ್ ಆಲ್ವೇಸ್ ಸೈಂಟಿಫಿಕ್. ಒಂದು ಸ್ಲೀಪ್ ಸ್ಟಡಿ ಮಾಡಿ ನೋಡಿ ಅದನ್ನು ವೆರಿಫೈ ಮಾಡೋದು ಬಹಳ ಇಂಪಾರ್ಟೆಂಟ್. ಓಕೆ. ನನಗೆ ನಿದ್ರೆ ಬರ್ತಿಲ್ಲ ಅಥವಾ ನಿದ್ರೆಯಲ್ಲಿ ಪ್ರಾಬ್ಲಮ್ ಇದೆ ಅಂತ ಒಂದು ಏನೋ ಆ ಪೆರಿಮೆನೋಪಾಸ್ ಏಜಿನ ಹೆಣ್ಮಗು, ವಾಟ್ ಆರ್ ಸಮ್ ಆಫ್ ದ ಸಿಂಪ್ಟಮ್ಸ್ ಶಿ ಮೈಟ್ ಮಿಸ್? ಅಂದ್ರೆ ಇದಾಗ್ತಿದೆ ಬಟ್ ಐ ಆಮ್ ನಾಟ್ ಕನೆಕ್ಟಿಂಗ್ ಇಟ್ ಟು ಸ್ಲೀಪ್. ಹೇಗೆ ವಾಟ್ ಆರ್ ಸಮ್ ಆಫ್? ಸೊ ಇವಾಗ ಆ ಟೈಮಲ್ಲಿ ಪೆರಿಮೆನೋಪಾಸ್ ಟೈಮಲ್ಲಿ ಆಂಗ್ಸೈಟಿ ಇರುತ್ತೆ. ಸೊ ಆಂಗ್ಸೈಟಿ ಇದ್ದಾಗ ಏನಾಗುತ್ತೆ, ಆಗೋ ನಿದ್ದೆದನ್ನೆಲ್ಲ ವಿ ಆರ್ ಕನೆಕ್ಟಿಂಗ್ ಟು ಆಂಗ್ಸೈಟಿ. ಸೊ ವಿ ಮೇ ಮಿಸ್ ದಟ್ ಫ್ಯಾಕ್ಟ್. ಸೊ ವಿ ಆರ್ ಬ್ಲೇಮಿಂಗ್ ಎವ್ರಿಥಿಂಗ್ ಆನ್ ಆಂಗ್ಸೈಟಿ ಆಗ್ಬೋದು. ಎರಡನೇದು, ಈಗ ಪೆರಿಮೆನೋಪಾಸಲ್ ಆದಾಗ ಸ್ಕಿನ್ ಚೇಂಜಸ್ ಆಗತ್ತೆ. ಸೊ ಅದೆಲ್ಲ ಆಗೋದ್ರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ಟಾರ್ಟ್ ಆಗತ್ತೆ, ಶುಗರ್ ಲೆವೆಲ್ ಫ್ಲಕ್ಚುಯೇಟ್ ಆಗತ್ತೆ. ಸೊ ಇವೆಲ್ಲ ಒಂಥರ ದೇ ಆರ್ ಮಾಸ್ಕಿಂಗ್ ಫೀಚರ್ಸ್ ಅಂಡ್ ದೇ ಮೇ ನಾಟ್ ಅಲರ್ಟ್. ಹೆಂಗಸರು ಗೊತ್ತಾಗದೆ ಇರ್ಬೋದು, ಓಕೆ ನನ್ನ ನಿದ್ದೆಗೆ ಕಾರಣ ಮೂಲಭೂತ ಕಾರಣ ಇದು ಅಂತ ಗೊತ್ತಾಗದೆ ಇರ್ಬೋದು. ಓಕೆ. ಓಕೆ. ಸೊ ಇವಾಗ ಅವರು ನಿಮ್ಮ ಹತ್ರ ಈಗ ಸ್ಲೀಪ್ ಎಕ್ಸ್ಪರ್ಟ್ ಅಂದ್ರೆ ಇಟ್ಸ್ ಅ ವೆರಿ ನೀಶ್ ಇದು. ಅಂದ್ರೆ ಈಗ ಏನಾಗುತ್ತೆ, ತುಂಬಾ ಜನ ಇತ್ತೀಚೆಗೆ ಅದು ಬರ್ತಾ ಇದೆ, ಓಕೆ ನಿದ್ದೆಗೂ ನೀವು ಮೆಡಿಸಿನ್ ತಗೋಬಹುದು, ನಿದ್ದೆಗೂ ಟ್ರೀಟ್ಮೆಂಟ್ ತಗೋಬಹುದು ಅನ್ನೋ ವಿಷಯ ಈಗೀಗ ಜನಕ್ಕೆ ಗೊತ್ತಾಗ್ತಿದೆ. ಬಟ್ ಅದರ್ವೈಸ್ ಅವ್ರು ಯಾವ ಡಾಕ್ಟರ್ ಹತ್ರ ಹೋಗಬಹುದು ಈ ಥರದ ಒಂದು ಸಿಂಪ್ಟಮ್ ಅವ್ರು ನೋಟಿಸ್ ಮಾಡಿ ನನಗೆ ನಿದ್ದೆಲಿ ತೊಂದರೆ ಆಗ್ತಿದೆ ಅಂತ, ಅಂಡ್ ಎಷ್ಟು ದಿನದವರೆಗೂ ಅವರು ವೇಟ್ ಮಾಡಿ ಇದನ್ನ ದೇ ಶುಡ್ ಸೆಲ್ಫ್ ಅಸೆಸ್ ದಟ್ ಐ ನೀಡ್ ಹೆಲ್ಪ್ ಅಂತ? ಸೊ ಸುಮಾರು 40 ವರ್ಷದ ಹಿಂದೆ ಇವ್ಯಾವುದರ ಒಂದು ಅರ್ಥಗರ್ಭಿತವಾದ ಎಕ್ಸ್ಪ್ಲನೇಷನ್ ಇರಲಿಲ್ಲ. 40 ವರ್ಷದಲ್ಲಿ ಮೊದಲನೆಯವರು ಅಮೆರಿಕಲ್ಲಿ ಹುಡುಕ್ತವ್ರು ಸೈಕ್ಯಾಟ್ರಿಸ್ಟ್, ಸರ್ಪ್ರೈಸಿಂಗ್ಲಿ. ಆಮೇಲೆ ನ್ಯೂರಾಲಜಿಸ್ಟ್ ಇಂಟ್ರೆಸ್ಟ್ ತೊಗೊಂಡ್ರು, ಆಮೇಲೆ ಅವ್ರಿಗೂ ಅಯ್ಯೋ ಇದ್ಯಾಕೆ ನಮಗೆ ಅಂತ.
ಕೊನೆಯಲ್ಲಿ ಉಳಿದವರು ಪಲ್ಮನಾಲಜಿಸ್ಟ್, ಬಿಕಾಸ್ ಬ್ರೀದಿಂಗ್ ರಿಲೇಟೆಡ್ ಅಂತ. ಬಟ್ ನಿಮ್ಮ ಟ್ರೈನಿಂಗ್ ಆಧಾರದ ಮೇಲೆ ನಿಮ್ಮ ಪ್ಯಾಷನ್ ಬರೀ ಸ್ಲೀಪ್ ಆಪ್ನಿಯಾ ಟ್ರೀಟ್ ಮಾಡ್ತೀನಿ ಅಂತ ಇರ್ಬೋದು, ಇಲ್ಲ ನಾನು ಸಮಗ್ರವಾಗಿ ನಿದ್ದೆದು ಎಲ್ಲ ಸಮಸ್ಯೆಗಳಿಗೂ ಉತ್ತರ ಕಂಡುಹಿಡಿಯೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಇರ್ಬೋದು. ಇದು ಟೀಮ್ ವರ್ಕ್ ಆಗಿರುತ್ತೆ. ನಮಗೆ ಸೈಕಾಲಜಿಸ್ಟ್ ಬೇಕು, ಸೈಕ್ಯಾಟ್ರಿಸ್ಟ್ ಸಮಟೈಮ್ಸ್ ಬೇಕು, ನ್ಯೂರಾಲಜಿಸ್ಟ್ ಬೇಕು. ಓಕೆ. ಸೊ ಅವಾಗಲೇ ಒಂದು ಕಾಂಪ್ರಹೆನ್ಸಿವ್ ಸಮಗ್ರವಾಗಿ ನೋಡುವಂಥ ಒಂದು ಕ್ಲಿನಿಕ್ ಮಾಡ್ಬೋದು. ಅದು ಒಂದು. ಬಟ್ ಪ್ರತಿ ಸಮಸ್ಯೆಗೂ ಬಂದು ಒಂದು ವ್ಯಕ್ತಿ ನೋಡೋಕ್ಕಾಗಲ್ಲ. ಸೊ ಪ್ಲೀಸ್ ಸಿ ಇಂಟರ್ನಲ್ ಮೆಡಿಸಿನ್ ಸ್ಪೆಷಲಿಸ್ಟ್, GP ನೋಡಿ, ಫ್ಯಾಮಿಲಿ ಡಾಕ್ಟರ್ ನೋಡಿ. ಅವರು ಅದನ್ನ ಅರ್ಥ ಗ್ರಹಿಸಿ, ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ನೀನು ಹೋಗಪ್ಪ ಸ್ಲೀಪ್ ಸ್ಪೆಷಲಿಸ್ಟ್ ಹತ್ರ ಅಂತ ಕಳಿಸ್ತಾರೆ. ಓಕೆ. ಓಕೆ. ಸೊ ಈಗ ಕೆಲವೊಂದು ಕ್ವೆಶ್ಚನ್ಸು ತುಂಬಾ ಹೆಚ್ಚಾಗಿ ಸರ್ಚ್ ಮಾಡಿರೋಂಥ ಕ್ವೆಶ್ಚನ್ಸ್ ಐ ಜಸ್ಟ್ ಲಿಸ್ಟೆಡ್ ಒನ್ ವರ್ಡ್ ಅಲ್ಲಿ, ಇಫ್ ಯು ಕ್ಯಾನ್ ಜಸ್ಟ್ ಆನ್ಸರ್ ಆರ್ ಇದು. ಸೊ ನನಗೆ ನ್ಯಾಚುರಲ್ ಮೆಥಡ್ಸ್ ಏನಾದರೂ ಇದೆಯಾ ವೇರ್ ಐ ಕ್ಯಾನ್ ಸ್ಲೀಪ್ ಬೆಟರ್, ಆ ಥರದ್ದಕ್ಕೆ ಏನಾದರೂ ಇದೆಯಾ? ಬೆಳಗ್ಗೆ ತುಂಬಾ ಪರಿಶ್ರಮ ಪಡೋದು, ಸ್ವಲ್ಪ ಎಕ್ಸಸೈಸ್ ಮಾಡೋದು. ಬೆಳಗಿನ ಎಕ್ಸಸೈಸು ಸಂಜೆ ಎಕ್ಸಸೈಸ್ಗಿಂತ ಬೆಟರ್. ಸಾಯಂಕಾಲ ನಮ್ಮ ಯೋಚನೆ ವಿಚಾರಧಾರೆ ಇರುತ್ತಲ್ಲ, ಅದನ್ನು ಸ್ವಲ್ಪ ಲೈಟಾಗಿ ಇಟ್ಕೊಳ್ಳೋದು, ಒಳ್ಳೆ ಮ್ಯೂಸಿಕ್ ಕೇಳಿಸ್ಕೊಳ್ಳೋದು, ಇವನ್ನೆಲ್ಲ ಮಾಡೋದ್ರಿಂದ ಆಮೇಲೆ ನಿಯಮಿತ ಸಮಯಕ್ಕೆ ಮಂಚ ಹತ್ತೋದು, ಇದು ಅಲಾರ್ಮ್ ಇಟ್ಕೊಂಡು ನಾವು ನಿದ್ದೆಯಿಂದ ಹೊರಗೆ ಬರೋದು. ಇದು ಈ ಹಳೇದು ಕನ್ನಡದ ಗಾದೆ ಇದೆಯಲ್ಲ, ಸುಖ ಸಂಸಾರಕ್ಕೆ 12 ಸೂತ್ರಗಳು ಅಂತ. ಈ 12 ತರ ಸುಖ ನಿದ್ರೆಗೆ ಸೂತ್ರಗಳು. ಓಕೆ. ಓಕೆ. ಸೊ ಈ ವೈಟಮಿನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ವಿಟಮಿನ್ ಡಿ ಇರ್ಬೋದು, B12 ಇರ್ಬೋದು, ಇದೆಲ್ಲ ನಿದ್ರೆಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಕಮ್ಮಿ ಇದ್ದಾಗ 100% ಅದಕ್ಕೆ ನೀಡಿದೆ. ಅದು ಕಮ್ಮಿ ಇಲ್ಲದೆ ಇದ್ದಾಗ, ಸೊ B12 ಡಿಫಿಷಿಯನ್ಸಿ ಇಲ್ದಿದ್ದವರು ಸುಮ್ಮನೆ B12 ತೊಗೊಂಡ್ರೆ ಆ ಕಂಪನಿ ಉದ್ಧಾರ ಆಗತ್ತೆ, ಬಟ್ ಬೇರೆ ಏನು ಲಾಭ ಆಗಲ್ಲ. ಹಲವಾರು ಸತಿ ನಾವು ಸೈಂಟಿಫಿಕ್ ಜರ್ನಲ್ಸಲ್ಲೂ ಬರುತ್ತೆ, ನ್ಯೂಸ್ ಪೇಪರ್ ಮಾಧ್ಯಮದಲ್ಲೂ ಬರುತ್ತೆ. ಸಪ್ಲಿಮೆಂಟೇಷನ್ ಕೆಲವರು ತುಂಬ ರಿಲಿಜಿಯಸ್ ಆಗಿ ಮಾಡ್ತಾರೆ. ನಾನು ಇದು ತಗೋತಾ ಇದ್ದೀನಿ, ನಾನು ಅದು ತಗೋತಾ ಇದ್ದೀನಿ, ಮೆಗ್ನೀಷಿಯಮ್ ತಗೋತಾ ಇದ್ದೀನಿ ಅಂತ. ಆ್ಯಕ್ಚುಲಾಗಿ ಅದರಲ್ಲಿ ಅಂಥ ದೊಡ್ಡ ಒಂದು ಸತ್ಯಾಂಶ ಕಂಡು ಬರಲ್ಲ. ಮ್ಯಾಗ್ನೀಷಿಯಂ ಇಂದನೂ ಇಲ್ವಾ? ಇಲ್ಲ. ಬಟ್ ಏನು ಅಂದರೆ, ಇವಾಗ ಕಮ್ಮಿ ಇದೆ ಅಂತ ಆದಾಗ ಅದು ತಗೊಳ್ಳೋದ್ರಲ್ಲಿ ಜಾಣ್ತನ ಇದೆ. ಬ್ಲೈಂಡ್ಲಿ ಮೆಡಿಸಿನ್ಸ್ ಡೇಂಜರಸ್ಸು, ಸಪ್ಲಿಮೆಂಟ್ ನನಗೆ ನಾನು ತಗೋತೀನಿ, ಅಥವಾ ನಾನು ಡಯಟ್ ಮಾಡ್ತಾ ಇದ್ದೀನಿ, ನಾನು ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಅದರಿಂದ ಸಪ್ಲಿಮೆಂಟ್ ತಗೋತೀನಿ, ಖಂಡಿತ ಅದರಲ್ಲಿ ಅಂಥ ಒಂದು ಇದು ಕಾಣಲ್ಲ. ಕೆಲವು ಸನ್ನಿವೇಶಗಳಿದೆ. ಈಗ ಕೆಲವು ಮಾತ್ರೆಗಳು ತೊಗೊಂಡಾಗ B6 ಕಮ್ಮಿ ಆಗುತ್ತೆ, B6 ಕೊಡಬೇಕಾಗತ್ತೆ. ವಿಟಮಿನ್ C ತಗೊಳ್ಳೋದ್ರಿಂದ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಕಮ್ಮಿ ಆಗ್ಬೋದು, ಬಿಕಾಸ್ ಯೂರಿನ್ pH ಚೇಂಜ್ ಆಗುತ್ತೆ. ಸಸ್ಯಾಹಾರಿಗಳಲ್ಲಿ B12 ಖಂಡಿತ ಕಮ್ಮಿ ಆಗೋಕ್ಕೆ ಸಾಧ್ಯತೆ ಇದೆ. ಸೊ B12 ಬೇಕಾಗ್ಬೋದು. ಈಗಿನ ಒಂದು ಕಾಲದಲ್ಲಿ, ಈಗ 1980s 90s ಅಲ್ಲೆಲ್ಲ ಯಾರೂ ವಿಟಮಿನ್ ಡಿ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಆಮೇಲೆ ನಮ್ಮ ದೇಶದಲ್ಲಿ ಸಿಕ್ಕಾಪಟ್ಟೆ ಸೂರ್ಯನ ಒಂದು ಪ್ರಭಾವ ಜಾಸ್ತಿ ಇದೆ, ವಿದೇಶಗಳಲ್ಲಿ ಅಭಾವ ಜಾಸ್ತಿ ಇದೆ. ಸೊ ವಿದೇಶಗಳಲ್ಲಿ ವಿಟಮಿನ್ ಡಿ ಕೊರತೆ ಇರೋದು, ನಮ್ಮಲ್ಲಿ ಇರೋಕ್ಕೆ ಚಾನ್ಸಸ್ ಇರಲಿಲ್ಲ. ಬಟ್ ಇವಾಗ ಏನಾಗಿದೆ ಅಂದರೆ, ಯಾವ ಲ್ಯಾಬಲ್ಲಿ ಹೋಗಿ ಚೆಕ್ ಮಾಡಿದ್ರು ಎಲ್ರಿಗೂ ವಿಟಮಿನ್ ಡಿ ತುಂಬ ಲೋ ಇರುತ್ತೆ. ಅದಕ್ಕೋಸ್ಕರ ವಿಟಮಿನ್ ಡಿ ಬರೀ ಸಪ್ಲಿಮೆಂಟೇಷನ್ ತೊಗೊಂಡ್ರೆ ಯಾವ ರೀತಿಲೂ ಪ್ರಯೋಜನ ಆಗಲ್ಲ. ಸೊ ಬೇಕಾಗಿರೋದು 15 ನಿಮಿಷ ಬೆಳಗ್ಗೆ ಬೆಳಗ್ಗೆ ಅಲ್ಟ್ರಾವೈಲೆಟ್ ರೇಸ್ ಎಕ್ಸ್ಪೋಜರ್ ಆಗಬೇಕು. ಆವಾಗಲೇ 6 ರಿಂದ 7 ಒಳಗಡೆ ಸೂಕ್ತವಾದ ಸಮಯ. ಆವಾಗೇನಾಗುತ್ತೆ, ಇನ್ಆಕ್ಟಿವ್ ವಿಟಮಿನ್ ವಿಲ್ ಬಿ ಕನ್ವರ್ಟೆಡ್ ಬೈ ದ ಸನ್ಲೈಟ್ ಇನ್ ದ ಸ್ಕಿನ್ ಟು ಆಕ್ಟಿವ್ ವಿಟಮಿನ್ ಡಿ. ಸೊ ಬರೀ ಮಾತ್ರೆ ತಗೊಂಡ್ರೆ ವಿ ಆರ್ ಇನ್ಕ್ರೀಸಿಂಗ್ ದ ಇನ್ಆಕ್ಟಿವ್ ವಿಟಮಿನ್ ಡಿ. ಸೊ ಅದರ ಮೆಟಬಾಲಿಸಮ್ ಆಗೋದು ಸನ್ಲೈಟ್ ಡಿಪೆಂಡೆಂಟ್, ಅಂಡ್ ಸ್ಕಿನ್ ಇಸ್ ದ ಸೈಟ್ ಫಾರ್ ಕನ್ವರ್ಷನ್. ಓಕೆ. ಈ ನಿದ್ರಾದೇವಿಗೆ ಹೋಲ್ಸಕ್ಕೆ ಸೂರ್ಯದೇವನ ಅವಶ್ಯಕತೆ ಇದೆ ಅಂತ ತುಂಬಾ ದಟ್ ಇಸ್ ದ ಕಾಮನೆಸ್ಟ್ ಥಿಂಕಿಂಗ್. ಸೊ ದಟ್ ಇಸ್ ರೈಟ್ ದೆನ್. ಹಂಗಾದ್ರೆ ನಾವು ಸೂರ್ಯದೇವನ ಹೋಗ್ಬೇಕು ಬೆಳಗ್ಗೆ ಹೊತ್ತು. ಅವಾಗ ಏನಾಗತ್ತೆ, ಸೊ ಇದು ಸೀಸನಲ್ ಅಫೆಕ್ಟಿವ್ ಡಿಸಾರ್ಡರ್ ಅಂತ ಕಂಡಿಡಿದ್ರು.
ಏನು ಅಂದ್ರೆ ಪಾಶ್ಚಿಮಾತ್ಯ ದೇಶಗಳು 4 ತಿಂಗಳು ಮೋಡ ತುಂಬಿರತ್ತೆ, ಸನ್ಲೈಟ್ ಹೆಸರಿರಲ್ಲ, ಅಂಥವ್ರಿಗೆ ಸ್ವಲ್ಪ ಮಾನಸಿಕ ತೊಂದರೆಗಳಾಗೋದು ಆ ಟೈಮಲ್ಲಿ. ಹೌದು. ಅದನ್ನ ಸೀಸನಲ್ ಅಫೆಕ್ಟಿವ್ ಡಿಸಾರ್ಡರ್ ಅಂತ ಕರೆದ್ರು. ಸೊ ಅವಾಗ ಆ ದೇಶಗಳಲ್ಲಿ ಲೈಟ್ ಥೆರಪಿ ಅಂತ ಸ್ಟಾರ್ಟ್ ಮಾಡಿದ್ರು. ಈಗ ನಮ್ಮಲ್ಲೂ ಬಂದಿದೆ. ನಮ್ಮಲ್ಲಿದೆ. ದೇರ್ ಇಸ್ ಲೈಟ್ ಥೆರಪಿ, ದೇರ್ ಇಸ್ ಮೆಲಟಿನ್, ಸೊ ಯು ಕ್ಯಾನ್ ಟಚ್ ಅಪಾನ್ ಬೋತ್ ಆಫ್ ದೀಸ್. ಈಗ ಸೊ ಲೈಟ್ ಥೆರಪಿ ಅಂದ್ರೆ ಲೈಟ್ ಬಾಕ್ಸ್ ಅಂತ ಬರೋದು. ನಾನು ವರ್ಕ್ ಮಾಡಿರೋ ಪಾಶ್ಚಿಮಾತ್ಯ ದೇಶಗಳಲ್ಲಿ ಆ ಲೈಟ್ ಬಾಕ್ಸ್ ಪೇಷಂಟ್ಗೆ ಹೈಯರ್ ಕೊಡೋರು ಹಾಸ್ಪಿಟಲ್ಸ್. ಓಕೆ. ಸೊ ಅವರು ಹೇಳಿರೋ ನಾವು ವರ್ಕೌಟ್ ಮಾಡಿ ಫಾರ್ಮುಲಾ ಪ್ರಕಾರ ಬೆಳಗ್ಗೆ 7 ಗಂಟೆಗೆ ಆ ಬಾಕ್ಸ್ನ ಆನ್ ಮಾಡಿಬಿಟ್ಟು ಅದರ ಎದುರು ಕೂತ್ಕೊಳ್ಳೋದು. ನಾವೇನು ಅದನ್ನ ಗ್ರಹಿಸಿ ನೋಡಬೇಕು ಅಂತಿಲ್ಲ, ಬಟ್ ಅದ್ರ ಎದುರು ಕೂತ್ಕೊಂಡಾಗ ನಮ್ಮ ರೆಟಿನಾಗೆ ಆ ಲೈಟ್ ಹೋಗಿ ಸ್ಲೀಪ್ ಫೇಸ್ನ ಮುಂದೂಡುತ್ತೆ. ಸೊ ಸ್ವಲ್ಪ ಎಚ್ಚರ ಬರುತ್ತೆ. ಸೊ ಇದು ಇಟ್ ವಿಲ್ ಹೆಲ್ಪ್ ಇನ್ ಸರ್ಕೇಡಿಯನ್ ಸ್ಲೀಪ್ ಡಿಸಾರ್ಡರ್. ಅಡ್ವಾನ್ಸ್ಡ್ ಸ್ಲೀಪ್ ಫೇಸಲ್ಲಿ ಸಂಜೆ ಹೊತ್ತು ಸ್ವಲ್ಪ ಮಲ್ಗಕ್ಕೆ ನಿದ್ದೆ ಬರುತ್ತೆ ಅಂತ ಅನ್ಸೋ ಟೈಮಲ್ಲಿ ಕೊಟ್ಟು ಸ್ಲೀಪ್ನ ಮುಂದೂಡಕ್ಕೆ ಟ್ರೈ ಮಾಡ್ತೀವಿ. ಡಿಲೇಡಲ್ಲಿ ಬೆಳಗ್ಗೆ ಕೊಟ್ಟು ಸ್ಲೀಪ್ ಹಿಂದೂಡಕ್ಕೆ ಟ್ರೈ ಮಾಡ್ತೀವಿ. ಮೆಲೆಟೋನಿನ್ ಇದು ನಮ್ಮ ಈ ಕುಂಕುಮ ಇಡ್ತೀವಲ್ಲ ಆ ಜಾಗದಿಂದ ಸ್ವಲ್ಪ ಒಳಗಡೆ ಮೆದಲಲ್ಲಿ ಹೋದರೆ ಒಂದು ಗ್ರಂಥಿ ಗ್ಲ್ಯಾಂಡ್, ಪೈನಿಯಲ್ ಗ್ಲ್ಯಾಂಡ್ ಅಂತ ಕರಿತೀವಿ. ಅದು ಏನು ಕೆಲಸ ಮಾಡುತ್ತೆ, ಅದು ಯಾಕಿದೆ ಇದು ಗೊತ್ತಿರಲಿಲ್ಲ. ನಮ್ಮ ಅಪೆಂಡಿಕ್ಸ್ ಇದೆಯಲ್ಲ ಆ ಥರ ಅದು ಉಣ್ಕೊಂಡ್ಬಿಟ್ರು. ಅಂದರೆ ಏನು, ಅದು ಎವಲ್ಯೂಷನಲ್ಲಿ ಅದ್ರ ಕೆಲಸನ ಅದು ಮರ್ತೋಗಿದೆ. ಅದು ಇವಾಗ ಯಾವುದೇ ರೀತಿ ಇದಿಲ್ಲ. ಒಂದು ವೆಸ್ಟಿಜಿಯಲ್ ಆರ್ಗನ್, ಹಿಸ್ಟಾರಿಕಲಿ ಏನೋ ಅದು ಮಾಡ್ತಾ ಇತ್ತು, ಇವಾಗ ಇಲ್ಲ, ಅದು ರೆಲೆವೆನ್ಸೇ ಇಲ್ಲ ಅಂತ ಆಗಿತ್ತು. ಆಮೇಲಿಂದ ಬರ್ಬೇಕಾರೆ ಏನು ಮಾಡಿದ್ರು, ಅದರಿಂದ ಯಾವನೋ ಒಬ್ಬ ಮೆಲೆಟೋನಿನ್ ಶೇಖರಣೆ ಮಾಡ್ದ, ಪ್ರೊಡಕ್ಷನ್ ತಂದ. ಆವಾಗ ಅವ್ರು ನೋಟಿಸ್ ಮಾಡಿದ್ದೇನು ಅಂದರೆ, ಚಿಕ್ಕ ಕೂಸಲ್ಲಿ ಮೆಲೆಟೋನಿನ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ, ವಯಸ್ಸಾದವರಲ್ಲಿ ಮೆಲೆಟೋನಿನ್ ಇರಲ್ಲ. ಚಿಕ್ಕ ಕೂಸು ಜಾಸ್ತಿ ನಿದ್ದೆ ಮಾಡುತ್ತೆ, ವಯಸ್ಸಾದವ್ರು ನಿದ್ದೆ ಮಾಡಲ್ಲ. ಹಾಗಾಗಿ ಮೆಲೆಟೋನಿನ್ ಈಸ್ ದಿ ಹಾರ್ಮೋನ್ ಆಫ್ ಸ್ಲೀಪ್ ಅಂತ ಮಾಡಿದ್ರು. ಮಿಲೇನಿಯಂ ಇಯರ್ ಆ ಟೈಮ್ಗೆ ಯುರೋಪಿಯನ್ ಪೈನಿಯಲ್ ಸೊಸೈಟಿ ಅಂತ ಓಪನ್ ಆಗೋಯ್ತು. ಆಮೇಲೆ ಬರೀ ನಿದ್ದೆಗೆ ಅಂತ ಇದ್ದಿದ್ದು ಇದನ್ನ ಮೆಲೆಟೋನಿನ್ನ ಫೌಂಟನ್ ಆಫ್ ಯೂತ್ ಅಂತ ಕರೆಯಕ್ಕೆ ಶುರು ಮಾಡಿದ್ರು. ಸೊ ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೆ, ದ ಸೇಲ್ ಆಫ್ ಮೆಲೆಟೋನಿನ್ ವಾಸ್ ಡಬಲಿಂಗ್ ದ ಸೇಲ್ ಆಫ್ ವಯಗ್ರಾ. ಅಂದ್ರೆ ಆ ಲೆವೆಲ್ಗೆ ಇದನ್ನ ಇದು ಮಾಡಿದ್ರು. ಸೊ ಕ್ಯಾನ್ಸರ್ ಇರ್ಬೋದು, ಫ್ರ್ಯಾಕ್ಚರ್ ಇರ್ಬೋದು, ಎಲ್ಲ ಒಂದು ಕಂಡೀಷನಲ್ಲೂ ಮೆಲೆಟೋನಿನ್ ವರ್ಕ್ ಆಗತ್ತೆ ಅಂತ ಆಯ್ತು. ಇಲ್ಲಿವರೆಗೂ ಏನಾಗಿತ್ತು, ಮೆಲೆಟೋನಿನ್ ಅಡಿಕ್ಷನ್ ಎಲ್ಲ ನೀವು ಎಷ್ಟು ವರ್ಷಗಳು ಬೇಕಾದ್ರೂ ಕೊಡಿ ಅಂತ. ಈಗೀಗ ಸ್ವಲ್ಪ ಆರ್ಟಿಕಲ್ಸ್ ಬರ್ತಾ ಇದೆ, ಅದು ನಂಬೇಕಾ ಬಿಡಬೇಕಾ ಗೊತ್ತಾಗಲ್ಲ. ಬೇರೆ ಆರ್ಟಿಕಲ್ಸು ಅದೇ ದಶೆಯಲ್ಲಿ ಬಂದಾಗ ನಮಗೆ ಸದೃಢವಾಗಿ ಗೊತ್ತಾಗತ್ತೆ. ಮೆಲೆಟೋನಿನ್ ತುಂಬ ಜಾಸ್ತಿ ತಗೊಂಡ್ರೆ ಸ್ವಲ್ಪ ಹಾರ್ಟ್ ಫೇಲ್ಯೂರ್ ಚಾನ್ಸಸ್ ಜಾಸ್ತಿ. ಸೊ ಅದರಿಂದ ಮೆಡಿಕಲ್ ಸೈನ್ಸಲ್ಲಿ ಏನಾಗತ್ತೆ ಅಂದರೆ, ನಿನ್ನೆ ಇದ್ದಿದ್ದ ಸತ್ಯ ಇವತ್ತಿಗೆ ಬದಲಾವಣೆ ಆಗತ್ತೆ. ಒಂದೇ ನಾವು ಹೇಳಿದ್ದೇ ಸತ್ಯ, ನಮ್ಮ ಗ್ರಂಥದಲ್ಲಿರೋದೇ ಸತ್ಯ, ಆ ಥರ ಮಾತಾಡೋಕ್ಕಾಗಲ್ಲ. ಇಟ್ಸ್ ಅ ವೆರಿ ಡೈನಮಿಕ್ ಆ್ಯಂಡ್ ಎವಾಲ್ವಿಂಗ್. ಆ್ಯಂಡ್ ಯಾವಾಗ ಬೇಕಾದ್ರೂ ನೀವು ಅದನ್ನು ಕ್ವಶನ್ ಮಾಡ್ಬೋದು. ಹೈಪಾಥೆಸಿಸ್ನ ಯು ಕ್ಯಾನ್ ಫೈಂಡ್ ಔಟ್ ಎ ಡಿಫ್ರೆಂಟ್ ಬಯೋಕೆಮಿಕಲ್ ಮೆಕ್ಯಾನಿಸಮ್. ಸೊ ಮೆಲೆಟೋನಿನ್ ಈಸ್ ಇಂಪಾರ್ಟೆಂಟ್. ಯಾವಾಗ ಜೆಟ್ಲಾಗ್ ಇದ್ದಾಗ ಇಂಪಾರ್ಟೆಂಟ್. ಶಿಫ್ಟ್ ವರ್ಕರ್ಸ್ ಫ್ಯಾಕ್ಟ್ರಿಲಿ ಕೆಲಸ ಮಾಡಿ ಬರ್ತಾರೆ, ಆಮೇಲೆ ಮಲ್ಗೋಕ್ಕಾಗಲ್ಲ, ಮತ್ತೆ ಎದ್ದು ರೆಡಿ ಆಗಬೇಕಲ್ಲ ಫ್ಯಾಕ್ಟ್ರಿಗೆ. ಸೊ ಆ ಥರ ಟೈಮಲ್ಲಿ ಮೆಲೆಟೋನಿನ್ ಈಸ್ ಹೆಲ್ಪ್ಫುಲ್. ಓಕೆ, ದಟ್ ಈಸ್ ಓನ್ಲಿ ಆನ್ ಪ್ರಿಸ್ಕ್ರಿಪ್ಷನ್ ಕೊಟ್ಟರೆ ಮಾತ್ರನೇ ತಗೋಬೇಕು. ಅಂಡ್ ಓವರ್ ದ ಕೌಂಟರ್ ಅನ್ಫಾರ್ಚುನೇಟ್ಲಿ ಮೆಲೆಟೋನಿನ್ ಈಸ್ ಅವೈಲಬಲ್ in abundance. So but better to consult doctor, ask it is going to help, ನನ್ನ ಪರಿಸ್ಥಿತಿಗೆ ಹೆಲ್ಪ್ ಆಗತ್ತಾ ಅಂತ ತಿಳ್ಕೊಂಡು ತಗೊಳ್ಳೋದು ಒಳ್ಳೇದು. ಓಕೆ ಓಕೆ ಓಕೆ. ಸೊ ಒನ್ ಫುಡ್ ದಟ್ ಕ್ಯಾನ್ ಆಕ್ಚುಲಿ ಡಿಸ್ಟರ್ಬ್ ಸ್ಲೀಪ್, ಅಂದ್ರೆ ನಾನು ಇದನ್ನ ತಿಂದ್ರೆ ನನಗೆ ನಿದ್ದೆ ಬರಲ್ಲ, ಎಸ್ಪೆಷಲಿ ಅಗೇನ್ ಕಮಿಂಗ್ ಬ್ಯಾಕ್ ಟು ದ ವಿಮೆನ್ ಇನ್ ಕಾಂಟೆಕ್ಸ್ಟ್ ಆರ್ ಎನಿಬಡಿ, ಯಾವುದು? ಸೊ ಒಂದು ಈ ಫುಡ್ಡು ಆ ಫುಡ್ಡು ಅಂತ ನೋಡೋದಕ್ಕಿಂತ ಕ್ಯಾಲೋರಿಕ್ ರೆಸ್ಟ್ರಿಕ್ಷನ್ ಈಸ್ ದ ಪಾತ್ವೇ ಟು ಲಾಂಜಿವಿಟಿವಿಟಿ ಅಂತ. ಅಂದರೆ ಬಹಳಷ್ಟು ವರ್ಷ ಬದುಕಬೇಕು ಅಂದರೆ ಕಮ್ಮಿ ತಿನ್ನು ಅನ್ನೋದು ಮೆಡಿಕಲಿ ಪ್ರೂವನ್ ಆಸ್ಪೆಕ್ಟ್. ಅದರಲ್ಲಿ ಒಂದು ಸೈಂಟಿಫಿಕ್ ಆಗಿ ನೋಡೋಣ,
ನಾವು ಯಾವುದನ್ನು ವೀಕ್ಷಕರ ಮೇಲೆ ಹೇರಕ್ಕೆ ಇಷ್ಟಪಡಲ್ಲ. ಅದು ಎವಿಡೆನ್ಸ್ ಸಮೇತ ಮುಂದಿಟ್ಟಾಗ ಅವರೇ ಅಕ್ಸೆಪ್ಟ್ ಮಾಡ್ತಾರೆ ಅಥವಾ ನಿರಾಕರಿಸ್ತಾರೆ. ದಟ್ ಈಸ್ ಬೆಟರ್ ವೇ. ಸೊ ಈಗ ಬೆಳಗ್ಗೆ ಹೊತ್ತಿನಲ್ಲಿ ನಾವು ಮೆಟಬಾಲಿಸಮ್ ಜೀರ್ಣ ಆಗೋದು ಜಾಸ್ತಿ ತಾನೆ. ಹೌದು. ಓಡಾಡ್ತಾ ಇರ್ತೀವಿ, ಹೌದು. ಕೆಲಸ ಮಾಡ್ತಾ ಇರ್ತೀವಿ, ಮೆಟ್ಲು ಹತ್ತೀವಿ, ಇಳಿತೀವಿ, BTS ಬಸ್ ಹಿಂದೆ ಓಡ್ತೀವಿ, ಅಂದ್ರೆ ಇವಾಗ BMTC ಓಡ್ತೀವಿ, ಏನೇನೋ ಮಾಡ್ತಾ ಇರ್ತೀವಿ. ರಾತ್ರಿ ಹೊತ್ತು ನಾವು ಏನ್ ಪುರುಷಾರ್ಥ ಮಾಡಲ್ಲ. ಸೊ ಆ ಕಾರಣದಿಂದ ಏನಾಗತ್ತೆ, ಮೆಟಬಾಲಿಸಮ್ ತುಂಬಾ ಸ್ಲೋ ಆಗತ್ತೆ. ಸೊ ಫಸ್ಟ್ ಥಿಂಗ್ ಈಸ್ ನೈಟ್ ಊಟ ಕಮ್ಮಿ ಮಾಡಿದ್ರೆ ಓವರ್ ಆಲ್ ತೂಕ ಕಮ್ಮಿ ಆಗೋದಕ್ಕೆ ಒಂದು ದಾರಿ ಆಗತ್ತೆ. ಸೊ ಕ್ಯಾಲರಿ ರಿಸ್ಟ್ರಿಕ್ಷನ್ ಇಸ್ ಪ್ರಾಬಬ್ಲಿ ಮೋರ್ ಇಂಪಾರ್ಟೆಂಟ್. ಓಕೆ. ಸೊ ದಿಸ್ ಹೋಲ್ ಥಿಂಗ್ ಅಬೌಟ್ ವೈಟ್ ನಾಯ್ಸ್ ಅಂತಾರೆ. ಅಂದ್ರೆ ಈಗ ಏನೋ ಒಂದು ವಿಂಗ್ ಅಂತ ಸೌಂಡ್ ಮಾಡ್ಕೊಂಡು ಆ ಥರದ್ದು ಏನಾದ್ರೂ ಒಂದು ಇವಾಗ ಏನೋ ಮೆಡಿಟೇಷನ್ ಅದನ್ನ ಹಾಕೊಂಡು ಮ್ಯೂಸಿಕ್ ಹಾಕೊಂಡು ಮಲ್ಗೋ ಆ ಥರ, ಇಸ್ ಇಟ್ ಹೆಲ್ಪ್ಫುಲ್ ಆರ್ ಇಸ್ ಇಟ್ ಓನ್ಲಿ ಹೈಪ್? ಅಲ್ಲ, ಈಗ ನಾನು ಹೇಳೋದು, ಒಂದು ಯಾರೋ ವೈದ್ಯರನ್ನ ನೋಡಿದೀವಿ, ನಮ್ಮ ಸಮಸ್ಯೆಗಳನ್ನೆಲ್ಲ ಅವ್ರ ಹತ್ರ ತೋಡ್ಕೊಂಡಿದೀವಿ, ಅವ್ರು ಯಾವುದೋ ಒಂದು ಪರಿಹಾರ ಕೊಟ್ಟಿದ್ದಾರೆ, ಮಾತ್ರೆ ಕೊಟ್ಟರೋ ಬಿಟ್ರೋ ಗೊತ್ತಿಲ್ಲ, ಸ್ಲೀಪ್ ಸ್ಟಡಿ ಮಾಡಿದ್ದಾರೆ, ನಮ್ಗೆಲ್ಲಾನು ಹೇಳಿದ್ದಾರೆ. ಅದರ ಜೊತೆಗೆ ನಾನು ಸ್ವಲ್ಪ ಸಾಯಂಕಾಲದ ಹೊತ್ತು ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡ್ತೀನಿ, ಶವರ್ ತಗೋತೀನಿ, ಕಾಲ್ ಮಸಾಜ್ ಮಾಡ್ಕೋತೀನಿ, ಬ್ರೈಟ್ ಲೈಟ್ ನೋಡಲ್ಲ, ಮತ್ತೆ ಮೊಬೈಲ್ ಹತ್ರ ಸುಳಿಯಲ್ಲ ಇಷ್ಟೊತ್ತಾದ್ಮೇಲೆ. ಇದ್ರ ಜೊತೆಗೆ ಅದೇ ಮೊಬೈಲ್ನ ನಾನು ಯಾವುದೋ ಒಂದು ಸ್ಲೀಪ್ ಬರೋಕ್ಕೆ ಶಾಸ್ತ್ರೀಯ ಸಂಗೀತ ಇರ್ಬೋದು, ಬೇರೆದಿರ್ಬೋದು, ದುರಂದರ್ ಕೇಳಿದ್ರೆ ಮನಸ್ಸು ತುಂಬ ಉಲ್ಲಾಸ ಆಗತ್ತೆ. ಸೊ ನೀವು ಕರ್ನಾಟಕ ಮ್ಯೂಸಿಕ್ಕು, ಹಿಂದೂಸ್ತಾನಿನೋ ಏನೋ ಒಂದು ಇರುತ್ತೆ. ಸೊ ಅದನ್ನು ಕೇಳಿ ಸ್ವಲ್ಪ ಮನಸ್ಸನ್ನ ತಿಳಿ ಮಾಡ್ಕೊಳ್ಳೋದು ಬೆಟರ್. ದೆರ್ ಇಸ್ ನೋ ಹಾರ್ಮ್ ಇನ್ ದಟ್. ಓಕೆ. ಸೊ ನನ್ನ ಎಷ್ಟೋ ಪ್ರಶ್ನೆಗಳಿದೆ ಇನ್ನುವೆ, ಬಟ್ ಬಿಕಾಸ್ ಆಫ್ ಟೈಮ್ ಲಿಮಿಟ್ ಐ ಆಮ್ ಆಸ್ಕಿಂಗ್ ಯು ಒನ್ ಲಾಸ್ಟ್ ಕ್ವೆಶ್ಚನ್. ಈ ಜಸ್ಟ್ ರಿಲ್ಯಾಕ್ಸ್, ಇಟ್ಸ್ ಓಕೆ ಅನ್ನೋದು ಇಸ್ ಇಟ್ ಲೈಕ್ ಅ ಜಸ್ಟ್ ಕಾಮನ್ ಫೇಸ್, ಅಥವಾ ನಮ್ಮ ಸ್ಲೀಪ್ ಇಶ್ಯೂ ಅಲ್ಲಿ ಎಸ್ಪೆಷಲಿ ಹೆಣ್ಮಕ್ಳಿಗೆ ನಾವು ಸೀರಿಯಸ್ ಆಗಿ ತಗೋಬೇಕಾ? ನಿಮ್ಮ ಸಜೆಷನ್ ಏನು? ನನ್ನ ಪ್ರಕಾರ ಲೈಫಲ್ಲಿ ನಾವು ಬೇಕೋ ಬೇಡವೋ ಸೀರಿಯಸ್ ಆಗಿ ತಗೊಳ್ಳೋ ಅಂತ ನೂರಾರು ವಿಚಾರ ನಮ್ಮ ಕೈ ಮೀರಿ, ನಮ್ಮ ಶಕ್ತಿ ಮೀರಿ ಬರುತ್ತೆ. ಬಟ್ ಯಾವಾಗ ನಾವು ಎಲ್ಲಾನು ಒಂದು ಸ್ವಲ್ಪ ಲೈಟಾಗಿ ತಗೋತೀವಿ, ಆವಾಗ ನಿದ್ದೆನೂ ಚೆನ್ನಾಗಿ ಬರೋಕ್ಕೆ ದಾರಿ ಆಗತ್ತೆ. ತುಂಬ ಸೀರಿಯಸ್ ಆಗಿರೋದು ಒಳ್ಳೇದಲ್ಲ ಅಂತ ನನ್ನ ಒಂದು ವೈಯಕ್ತಿಕ ಅನಿಸಿಕೆ. ನಾನು ತುಂಬ ಸೀರಿಯಸ್ ವ್ಯಕ್ತಿ ಅಲ್ಲ, ಆದ್ರಿಂದ ಐ ಥಿಂಕ್ ಇಟ್ ವರ್ಕ್ಸ್ ಫಾರ್ ಎವ್ರಿ ಒನ್. ಓಕೆ. ವಾಟ್ ಈಸ್ ದ ಒನ್ ಅಡ್ವೈಸ್ ಯು ಗಿವ್ ವೆನ್ ನಿಮ್ಮ ಹತ್ರ ಸ್ಲೀಪ್ ಇಶ್ಯೂಸ್ಗೆ ಅಂತ ಬರೋ ಪೇಷಂಟ್ಸ್ಗೆ? ಇಸ್ ದೇರ್ ಎನಿ ಒನ್ ಕಾಮನ್ ಥಿಂಗ್ ದಟ್ ಯು ಟೆಲ್ ಎಲ್ಲರಿಗೂ ಹೇಳೋಂಥದ್ದು? ಇನ್ಸಾಮ್ನಿಯಾ ಪೇಷಂಟ್ಸ್ಗೆ ಎಕ್ಸ್ಪೆಕ್ಟೇಷನ್ ಮಿಸ್ ಮ್ಯಾಚ್ ಆಗೋದು ಬಹಳ ಕಾಮನ್. ಅವ್ರಿಗೆ ಮೊದಲೇ ಹೇಳ್ಬಿಡ್ತೀನಿ. ಸೊ ಇಟ್ಸ್ ಅ ವೆರಿ ಡಿಫಿಕಲ್ಟ್ ರೋಡ್. ನಾವು ನಾವು ಸಪೋರ್ಟ್ ಮಾಡೋಕ್ಕಾಗತ್ತೆ, ಬಟ್ ಫಲ ಅಫಲ ಅವೆಲ್ಲ ಅವನ ಕೈಯಲ್ಲಿದೆ ಅಂತ ಹೇಳ್ಬಿಡ್ತೀನಿ. ಸೊ ದಟ್ ಈಸ್ ಒನ್ ಥಿಂಗ್. ಎರಡನೇದು, ನಿದ್ದೆ ಈಸ್ ದ ಮೋಸ್ಟ್ ಎಸೆನ್ಷಿಯಲ್ ಥಿಂಗ್. ಈಗ ಕೆಲವರು ಯೋಗಿಗಳು, ಅವರು ಇವರು ಸಾಮಾಜಿಕ ಯೋಚನೆ ಮಾಡೋವಂಥವ್ರು, ಪ್ರಜ್ಞೆ ಇರೋವಂಥವ್ರು ಹೇಳ್ತಾರೆ, ಏನೆಯ ಜೀವನದಲ್ಲಿ ಒಂದು ಅರ್ಧ ಭಾಗನ ನಿದ್ದೆಲೇ ಕಳೆದು ಬಿಡ್ತೀರಾ, ಅಥವಾ 1/3 ಭಾಗನ ನಿದ್ದೆಲೇ ಕಳೆದು ಬಿಡ್ತೀರಾ ಅಂತ. ಅದರಲ್ಲಿ ಸತ್ಯಾಂಶ ಇಲ್ಲ. ಯಾಕಂದ್ರೆ ನಿದ್ದೆನೇ ಮಾಡದೆ ಯಾರೂ ಪ್ರೊಡಕ್ಟಿವ್ ಆಗಿ ಬೆಳಗ್ಗೆ ಹೊತ್ತಿನಲ್ಲಿ ಇರೋಕ್ಕಾಗಲ್ಲ. ನಿದ್ದೆ ವೆರಿ ಎಸೆನ್ಷಿಯಲ್. ಬಟ್ ಅದು ಬರಲಿಲ್ಲ, ಟೆನ್ಷನ್ ತಗೋಬಿಡಿ. ಅದನ್ನು ಲೈಟಾಗಿ ಮಾಡಿಕೊಂಡು ಪ್ರಾಪರ್ ಕನ್ಸಲ್ಟೇಷನ್ ಅಥವಾ ಪ್ರಾಪರ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ see your family doctor or a good internal medicine physician, and then sleep specialist if required. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಸತ್ಯನಾರಾಯಣ ಅವರು. ನಿಮ್ಮ ಹತ್ರ ಮಾತಾಡೋದೇ ಇಸ್ ಒನ್ ಪ್ಲೆಜರ್, ಬಿಕಾಸ್ ದ ವೇ ಯು ಎಕ್ಸ್ಪ್ಲೇನ್ ಥಿಂಗ್ಸ್ ಇದೆಯಲ್ಲ, ಇಟ್ಸ್ ಎನಿ ಇಶ್ಯೂಸ್ ರಿಲೇಟೆಡ್ ಟು ಪಲ್ಮನರಿ ಇರ್ಬೋದು ಅಥವಾ ಸ್ಲೀಪ್ ರಿಲೇಟೆಡ್ ಇರ್ಬೋದು. ಐ ಹ್ಯಾವ್ ಆಲ್ವೇಸ್ ಎಂಜಾಯ್ಡ್ ದ ಕಾನ್ವರ್ಸೇಷನ್ಸ್ ವಿತ್ ಯು. ಥ್ಯಾಂಕ್ ಯು ಮೇಡಮ್. ಫೀಲಿಂಗ್ ಇಸ್ ಮ್ಯೂಚುವಲ್. ಅಂಡ್ ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಕಾಫಿ. ನಮ್ಮ ವೀಕ್ಷಕರಿಗೂ ಹೇಳ್ಬಿಡಿ ಏನ್ ಕಾಫಿ. ಥ್ಯಾಂಕ್ ಯು ವೆರಿ ಮಚ್. ಕಾಫಿ ಸಂಜೆ ಕುಡಿದ್ರೆ ನಿದ್ದೆ ಬರಲ್ಲ ಅಂತಾರೆ, ಬಟ್ ನಾನು ಸಂಜೆನೆ ರೆಕಾರ್ಡಿಂಗ್ ಮಾಡಿದ್ರು ಫಸ್ಟ್ ಕಾಫಿ ಕುಡಿದ್ಬಿಟ್ಟು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದೀವಿ. ಅಂಡ್ ಐ ಥಿಂಕ್ ಇವತ್ತು ನಾವು ಏನೇನು ಮಾತಾಡಿದೀವಿ, ಇಟ್ ಹ್ಯಾಸ್ ಗಿವನ್ ಅ ಲಾಟ್ ಆಫ್ ಇನ್ಫಾರ್ಮೇಶನ್. ಅಂಡ್ ನೀವು ಯಾವ್ದನ್ನ ಮಾಡಬಹುದು, ಯಾವ್ದನ್ನ ಮಾಡಬಾರ್ದು, ಅಂಡ್ ನಿಮ್ಮ ನಿದ್ರೆ ಬರದೇ ಇರೋದಕ್ಕೆ ಯಾವ್ಯಾವ ಕಾರಣಗಳಿರ್ಬೋದು ಅಂತ ಡಾಕ್ಟರ್ ಸತ್ಯನಾರಾಯಣ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನನ್ನ ಇವತ್ತಿನ ಖಾಸ್ ಬಾತ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಇನ್ನಷ್ಟು ಖಾಸ್ ಬಾತ್
ಮಾತುಗಳಿಗೆ ಕಿವಿಯಾಗಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಖಾಸ್ ಬಾತ್ ವಿತ್ ಚೇತನಾ ಬೆಳಗೆರೆ. ಥ್ಯಾಂಕ್ ಯು.